ಓಂ ಈಶ್ವರಃ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ಗೋವಿಂದ ಸರ್ವಕಾರಣ ಕಾರಣಂ. ಎಲ್ಲ ಕಾರಣಗಳಿಗೂ ಮೂಲ ಕಾರಣಕರ್ತನಾದ ಪರಮಾತ್ಮನಿಗೆ ನಮಸ್ಕರಿಸುತ್ತಾ, ಎಲ್ಲ ಜೀವನ್ಮುಕ್ತ ಋಷಿಗಳ ಪಾದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲರ ಅಂತರಂಗಗಳಲ್ಲಿ ಅಂತರ್ಯಾಮಿಯಾಗಿ ನೆಲೆಸಿರುವ ದೈವಿ ಚೈತನ್ಯಕ್ಕೆ ವಂದಿಸುತ್ತಾ, ಸೋದರ ಸೋದರಿಯರೇ, ಆತ್ಮೀಯರೇ, ಇಂದು ವಿಜಯನಗರದ ವೈವಸ್ವತ ಥಿಯೋಸಾಫಿಕಲ್ ಲಾಡ್ಜ್ನ ಅಡಿಯಲ್ಲಿ ಒಂದು ವ್ಯಾಸಂಗ ತರಗತಿಯನ್ನು ಪುನರ್ಜನ್ಮಕ್ಕೆ ಸಂಬಂಧಪಟ್ಟ ಹಾಗೆ ಆಯೋಜಿಸಲಾಗಿದೆ. ಈ ಒಂದು ಉಪನ್ಯಾಸದ ಶೀರ್ಷಿಕೆ ಪುನರ್ಜನ್ಮಕ್ಕೆ ಹಲವು ನಿದರ್ಶನಗಳು ಅಂತ. ಇದೊಂದು ಸರಣಿ ಉಪನ್ಯಾಸ. ಈ ಸರಣಿ ಉಪನ್ಯಾಸದಲ್ಲಿ ಮೊದಲನೆಯ ಉಪನ್ಯಾಸವನ್ನು ನಾನು ಈಗಾಗಲೇ ನೀಡಿದ್ದೀನಿ. ಇದು ಎರಡನೆಯ ಉಪನ್ಯಾಸ. ಪುನರ್ಜನ್ಮ ಸಿದ್ಧಾಂತ ಅನ್ನುವಂಥದ್ದು ನಮ್ಮ ಹಿಂದೂ ಮತದಲ್ಲಿ ಒಂದು ಮೂಲಭೂತ ಸಿದ್ಧಾಂತ. ಮನುಷ್ಯ ಇಲ್ಲಿ ಕಲಿಯಬೇಕಾದ ಪಾಠ ಬಹಳಷ್ಟಿದೆ. ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ. ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಅಂತ ನಮ್ಮ ವಚನಕಾರರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಮರ್ತ್ಯಲೋಕ ಅಂದರೆ ಈ ಭೂಲೋಕ. ಈ ಭೂಲೋಕ ಅನ್ನುವಂಥದ್ದು ಕರ್ತಾರನ ಕಮ್ಮಟ, ಅಂದರೆ ಆ ಭಗವಂತನೇ ನಿರ್ಮಿಸಿದಂತಹ ಒಂದು ಮಹಾನ್ ಪಾಠಶಾಲೆ. ಈ ಮರ್ತ್ಯಲೋಕಕ್ಕೆ ನಾವು ಬರೋದೇ ಪಾಠಗಳನ್ನು ಕಲೀಲಿಕ್ಕೆ, ಕರ್ಮಗಳನ್ನು ಕಳ್ಕೊಳ್ಳಿಕ್ಕೆ. ಕರ್ಮಗಳು ಸವೆದಂತೆಲ್ಲ ನಮ್ಮ ಹೊರೆ ಕಡಿಮೆಯಾಗ್ತಾ ಹೋಗುತ್ತೆ. ಆ ಕರ್ಮಗಳನ್ನು ಕಳ್ಕೊಳ್ಳಿಕ್ಕೆ ನಾವು ಬಂದಾಗ ನಾವೇನು ಮಾಡ್ತೀವಿ, ನಮ್ಮ ಜೀವನದ ಉದ್ದೇಶವನ್ನು ಮರ್ತು ಹೋಗ್ಬಿಡ್ತೀವಿ. ಒಂದು ಕಡೆ ಕರ್ಮಗಳನ್ನು ಕಳ್ಕೊಳ್ತಾ ಇದ್ದರೆ ಮತ್ತೊಂದು ಕಡೆ ಸಾಕಷ್ಟು ಕರ್ಮಗಳನ್ನು ಕಟ್ಕೊಳ್ತಾ ಹೋಗ್ತೀವಿ, ಅಥವಾ ಸಾಕಷ್ಟು ಕರ್ಮಗಳನ್ನು ನಿರ್ಮಿಸಿಕೊಳ್ತಾ ಹೋಗ್ತೇವೆ. ಯಾವ ಕರ್ಮಗಳನ್ನು ನಾವು ಹೊಸದಾಗಿ ನಿರ್ಮಿಸಿಕೊಳ್ತೀವೋ ಆ ಕರ್ಮಗಳನ್ನು ಕಳ್ಕೊಳ್ಳಿಕ್ಕೋಸ್ಕರ ಪುನಃ ನಾವು ಜನ್ಮವನ್ನು ಪಡಿಲೇಬೇಕಾಗತ್ತೆ, ಮತ್ತೆ ಮರ್ತ್ಯಲೋಕಕ್ಕೆ ಹಿಂತಿರುಗಿ ಬರಲೇಬೇಕಾಗತ್ತೆ. ಅದನ್ನೇ ಪುನರ್ಜನ್ಮ ಅಂತ ಕರೆಯೋದು. ಈ ಪುನರ್ಜನ್ಮ ಅನ್ನೋದು ಬಹಳ ಅವಶ್ಯಕ. ಯಾಕೆ ಅಂತ ಅಂದರೆ, ಎಲ್ಲ ಪಾಠಗಳನ್ನು ಯಾವ ಮನುಷ್ಯನೂ ಒಂದೇ ಜನ್ಮದಲ್ಲಿ ಕಲಿತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಪಾಠಗಳನ್ನು ಬಿಡಿ, ಒಂದು ಸದ್ಗುಣವನ್ನು ಒಂದು ಜನ್ಮದಲ್ಲಿ ಕಲಿತ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ವಂತೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ 26 ಸದ್ಗುಣಗಳನ್ನು ತಿಳಿಸ್ತಾನೆ. ಆ 26 ಸದ್ಗುಣಗಳಲ್ಲಿ ಒಂದು ಸದ್ಗುಣವನ್ನು ಅಭ್ಯಾಸ ಮಾಡಲಿಕ್ಕೆ, ಅನುಷ್ಠಾನಕ್ಕೆ ತರಲಿಕ್ಕೆ ಒಂದು ಜನ್ಮ ಸಾಕಾಗಲ್ಲ. ಹಾಗಾದರೆ 26 ಸದ್ಗುಣಗಳನ್ನು ನಾವು ರೂಢಿಸಿಕೊಳ್ಳಬೇಕಾದರೆ ನಮಗೆ ಎಷ್ಟೋ ಜನ್ಮಗಳು ಬೇಕು. ನಾವು ಮಾಡುವಂತಹ ಕರ್ಮಗಳನ್ನು ಕಳ್ಕೊಳ್ಳಿಕ್ಕೋಸ್ಕರ ಮತ್ತೆಷ್ಟೋ ಜನ್ಮಗಳು ಬೇಕು. ಹಾಗಾಗಿ ಪುನರ್ಜನ್ಮ ಅನ್ನುವಂಥದ್ದು ಅತ್ಯಂತ ಅವಶ್ಯಕವಾದದ್ದು.
ಮತ್ತು ಪುನರ್ಜನ್ಮದ ಮೂಲಕವೇ ಮನುಷ್ಯ ತನ್ನ ತಪ್ಪುಗಳನ್ನು ತಿದ್ದಿಕೊಳ್ಳಲು ಒಂದು ಅವಕಾಶ ಸಿಕ್ಕತ್ತೆ. ತಪ್ಪುಗಳನ್ನು ತಿದ್ದುಕೊಂಡು ಆ ತಪ್ಪುಗಳಿಂದ ಬಿಡುಗಡೆ ಹೊಂದಿ ಮುಂದುವರಿಬೇಕು ಅಂತ ಅಂದರೆ ಹಲವು ಜನ್ಮಗಳನ್ನು ನಾವು ಪಡೆದು ಬರಲೇಬೇಕಾಗತ್ತೆ. ನಿಮಗೆಲ್ಲ ತಿಳಿದ ಹಾಗೆ ಆತ್ಮಕ್ಕೆ ಸಾವಿಲ್ಲ, ನಮ್ಮ ಶರೀರಕ್ಕೆ ಮಾತ್ರ ಸಾವಿದೆ. ಹಾಗಾದರೆ ನಾವು ಸತ್ತ ನಂತರ ನಮ್ಮ ಈ ಶರೀರ ಮಣ್ಣಲ್ಲಿ ಮಣ್ಣಾಗಿ ಪಂಚಭೂತಗಳಲ್ಲಿ ಬೆರೆತು ಹೋಗುತ್ತೆ. ಹಾಗಾದರೆ ಈ ಶರೀರವನ್ನು ವಿಸರ್ಜಿಸಿದಂತಹ ಆತ್ಮಕ್ಕೆ ಏನಾಗತ್ತೆ ಅಂದರೆ, ಆತ್ಮ ಪುನಃ ಮತ್ತೊಂದು ಜನ್ಮವನ್ನು ಪಡೆಯುತ್ತೆ, ಸೂಕ್ತವಾದಂಥ ಶರೀರವನ್ನು ಸೇರುತ್ತೆ, ಮತ್ತೆ ಹುಟ್ಟಿ ಬರುತ್ತೆ. ಅದನ್ನೇ ನಾವು ಪುನರ್ಜನ್ಮ ಅಂತ ಹೇಳೋದು. ಹಿಂದೂ ಮತದಲ್ಲಿ 3 ಸಿದ್ಧಾಂತಗಳು ಬಹಳ ಮುಖ್ಯವಾದ ಸಿದ್ಧಾಂತಗಳು. ಮೊದಲನೆಯದು ಅವತಾರ ಸಿದ್ಧಾಂತ, ಎರಡನೆಯದು ಕರ್ಮ ಸಿದ್ಧಾಂತ, ಮೂರನೆಯದು ಪುನರ್ಜನ್ಮ ಸಿದ್ಧಾಂತ. ಈ ಕರ್ಮ ಮತ್ತು ಪುನರ್ಜನ್ಮ ಅನ್ನುವಂಥದ್ದೆರಡು ಒಂದಕ್ಕೊಂದು ಬಹಳ ಮಟ್ಟಿಗೆ ಹೊಂದಿಕೊಂಡಿರುವಂಥ ಸಿದ್ಧಾಂತಗಳು. ನಾವು ಮಾಡುವ ಕರ್ಮಗಳೇ ಪುನರ್ಜನ್ಮಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಕರ್ಮಗಳಿಗೂ ಪುನರ್ಜನ್ಮಕ್ಕೂ ಬಹಳ ನಿಕಟ ಸಂಬಂಧವಿದೆ. ಕರ್ಮಶೇಷವೇ ಉಳಿದೆ ಹೋದರೆ ಆ ವ್ಯಕ್ತಿ ಜೀವನ್ಮುಕ್ತನಾಗ್ಬಿಡ್ತಾನೆ. ಆದರೆ ಸಾಧನಾಪಥದ ಮಾರ್ಗದಲ್ಲಿರುವ ನಮಗೆಲ್ಲರಿಗೂ ಕರ್ಮಶೇಷಗಳು ಅಂಟ್ಕೊಂಡೇ ಇರುತ್ತೆ. ನಾವು ಪುನಃ ಪುನಃ ಹುಟ್ಟಿ ಬರಲೇಬೇಕಾಗತ್ತೆ. ಅಂಥ ಪುನರ್ಜನ್ಮಕ್ಕೆ ನಿದರ್ಶನವಾಗಿ ಹಲವಾರು ಘಟನೆಗಳು, ಹಲವಾರು ಸಂದರ್ಭಗಳು ವಿಜ್ಞಾನಿಗಳಿಗೆ ಒದಗಿ ಬಂದಿದೆ. ನೋಡಿ, ಪುನರ್ಜನ್ಮವನ್ನು ಬರೀ ತತ್ವಶಾಸ್ತ್ರಜ್ಞರು, ಅಧ್ಯಾತ್ಮ ಜೀವಿಗಳು ಮಾತ್ರ ಸಂಶೋಧಿಸುತ್ತಿದ್ದಾರೆ ಅಂತ ತಿಳ್ಕೋಬೇಡಿ. ಪುನರ್ಜನ್ಮವನ್ನು ವಿಜ್ಞಾನಿಗಳು ಸಹ ಹಲವಾರು ವರ್ಷಗಳಿಂದ ಕರಾರುವಕ್ಕಾಗಿ ಸಂಶೋಧಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಸಾಕಷ್ಟು ಘಟನೆಗಳನ್ನು, ಸಾಕಷ್ಟು ಪ್ರಸಂಗಗಳನ್ನು, ಸಂದರ್ಭಗಳನ್ನು ಅವರು ಪುನರ್ಜನ್ಮಕ್ಕೆ ಸಾಕ್ಷ್ಯವಾಗಿ ಒದಗಿಸಿಕೊಡ್ತಾರೆ. ಅಂಥ 2 ಪ್ರಸಂಗಗಳನ್ನು ನಾನು ಹಿಂದಿನ ಒಂದು ತರಗತಿಯಲ್ಲಿ ನಿಮ್ಮೊಡನೆ ಹಂಚಿಕೊಂಡಿದ್ದೆ. ಈಗ 3ನೆಯ ಪ್ರಸಂಗ ಅಥವಾ ಪ್ರಕರಣವನ್ನು ನಾನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಈ 3ನೆಯ ಪ್ರಕರಣ ಶ್ರೀಲಂಕಾದಲ್ಲಿ ನಡೆದಂಥ ಪ್ರಕರಣ. ಶ್ರೀಲಂಕಾ ಅಂದರೆ ಸಿಲೋನ್ ದೇಶ. ಇದನ್ನು ಮೊದಲು ಸಿಲೋನ್ ಅಂತ ಕರಿತಾ ಇದ್ದರು ಸ್ವಾತಂತ್ರ್ಯ ಪೂರ್ವದಲ್ಲಿ. ಈಗ ಶ್ರೀಲಂಕಾ ಅಂತ ಕರೀತಾರೆ. ಇದು ಭಾರತದ ದಕ್ಷಿಣ ಭಾಗದಲ್ಲಿರುವಂತಹ ಒಂದು ದ್ವೀಪ ದೇಶ ಅದು. ಈ ಶ್ರೀಲಂಕಾದಲ್ಲಿ ಒಂದು ಪ್ರಕರಣವನ್ನು ವಿಜ್ಞಾನಿಗಳು ಆಳವಾಗಿ ಅಧ್ಯಯನ ಮಾಡ್ತಾರೆ. ಪುನರ್ಜನ್ಮಕ್ಕೆ ಅದು ನಿದರ್ಶನವಾ ಅನ್ನೋದನ್ನು ಅಧ್ಯಯನ ಮಾಡಿ ನಮ್ಮ ಮುಂದೆ ಇಡ್ತಾರೆ. ಆ ಪ್ರಕರಣ ಏನು ಅಂದರೆ, ಶ್ರೀಲಂಕಾ ದೇಶದಲ್ಲಿ 2 ವರ್ಷ ವಯಸ್ಸಿನ ಒಂದು ಮಗು ಇತ್ತು. ಆ ಮಗುವಿನ ಹೆಸರು ದಿಲುಕ್ಷಿ ಅಂತ. ಶ್ರೀಲಂಕಾದಲ್ಲಿ ಹೆಸರುಗಳು ನಿಮಗೆ ಗೊತ್ತಿರಬಹುದು, ಸ್ವಲ್ಪ ವಿಚಿತ್ರವಾದ ಹೆಸರುಗಳಿರ್ತವೆ ಅಲ್ಲಿ ಜನರಿಗೆ. ಆ ಮಗುವಿಗೆ ದಿಲುಕ್ಷಿ ಅಂತ ಹೆಸರಿಟ್ಟಿದ್ದರು. ಆಕೆಯ ತಂದೆ ತಾಯಿಗಳಿಗೆ ಬಹಳ ಅಸಮಾಧಾನ ಮತ್ತು ನೋವು ಉಂಟಾಗಿತ್ತು ಇತ್ತೀಚೆಗೆ. ಕಾರಣ ಏನಂದರೆ, ಮಗಳಾದ ದಿಲುಕ್ಷಿ ಬರೀ 2 ವರ್ಷದ ಮಗು ಇದ್ದಕ್ಕಿದ್ದ ಹಾಗೆ ತಂದೆ ತಾಯಿಯರನ್ನು ಆಂಟಿ ಮತ್ತು ಅಂಕಲ್ ಅಂತ ಕರೀಲಿಕ್ಕೆ ಪ್ರಾರಂಭ ಮಾಡಿಬಿಟ್ಲು.
ಯಾರನ್ನು ಮಮ್ಮಿ ಡ್ಯಾಡಿ ಅಂತ ಕರಿತಿದ್ಲೋ ಅವರನ್ನು ಇದ್ದಕ್ಕಿದ್ದ ಹಾಗೆ ಆಂಟಿ ಮತ್ತು ಅಂಕಲ್ ಅಂತ ಕರೀಲಿಕ್ಕೆ ಪ್ರಾರಂಭ ಮಾಡಲು. ಅಲ್ಲದೆ ಆ ಮಗು ಪ್ರತಿದಿನ ತನ್ನ ತಂದೆ ತಾಯಿಯರನ್ನು ಬೇಡಿಕೊಳ್ಳಲಿಕ್ಕೆ ಪ್ರಾರಂಭ ಮಾಡ್ತು. ಏನಂತ ಬೇಡಿಕೊಳ್ತಿತ್ತು? ಅಂಕಲ್, ಆಂಟಿ, ನನ್ನ ನಿಜವಾದ ತಂದೆ ತಾಯಿಯರ ಬಳಿ ನನ್ನನ್ನು ಕರೆದುಕೊಂಡು ಹೋಗಿ. ನನ್ನ ನಿಜವಾದ ತಂದೆ ತಾಯಿಗಳು ದಂಬುಲ್ಲಾದಲ್ಲಿದ್ದಾರೆ. ದಂಬುಲ್ಲಾ ಅನ್ನೋದು ಅಲ್ಲಿರುವಂತಹ ಒಂದು ಸ್ಥಳ. ಈ ದಂಬುಲ್ಲಾದಲ್ಲಿ ನನ್ನ ತಂದೆ ತಾಯಿಗಳಿದ್ದಾರೆ. ದಯವಿಟ್ಟು ನೀವು ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗಿ. ನಾನು ಅವರನ್ನು ಅವಶ್ಯಕವಾಗಿ ನೋಡಬೇಕಾಗಿದೆ ಅಂತ ಪ್ರತಿನಿತ್ಯ ಅಳಲಿಕ್ಕೆ ಪ್ರಾರಂಭ ಮಾಡಿದ್ಲು. 2 ವರ್ಷದ ಮಗು ಹೆತ್ತ ತಂದೆ ತಾಯಿಯರನ್ನು ಅಂಕಲ್ ಆಂಟಿ ಅಂತ ಕರಿತಿದ್ದಾಳೆ. ಅಲ್ಲದೆ ನನ್ನ ತಂದೆ ತಾಯಿಯರು ಬೇರೆ ಇದ್ದಾರೆ, ಅವರು ದಂಬುಲ್ಲಾ ಅನ್ನೋಂಥ ಪ್ರದೇಶದಲ್ಲಿದ್ದಾರೆ, ನೀವು ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗಿ ಅಂತ ಪಟ್ಟು ಹಿಡಿದ್ಲು. ಎಂಥ ಅರ್ಥಹೀನ ಮಾತುಗಳನ್ನು ಈ ಮಗು ಆಡ್ತಾ ಇದೆ ಅಂತ ತಂದೆ ತಾಯಿಯರು ಗದರಿಸಿದರು. ಅಮ್ಮ, ನಾವು ನಿನ್ನ ತಂದೆ ತಾಯಿಯರು, ಯಾರನ್ನೋ ನೀನು ತಂದೆ ತಾಯಿಯರು ಅಂತ ಹೇಳ್ತಿದೆಯಲ್ಲ, ನೀನು ಮಾತನಾಡ್ತಾ ಇರೋದರಲ್ಲಿ ಅರ್ಥವೇ ಇಲ್ಲ ಅಂತ ಬೈದು ಸುಮ್ಮನಾಗಿಸಲು ಪ್ರಯತ್ನ ಪಡ್ತಿದ್ದರು. ಆದರೆ ಆ ಮಗು ಕೇಳ್ತಾ ಇರಲಿಲ್ಲ. ನನ್ನ ನಿಜವಾದ ತಂದೆ ತಾಯಿಯರು ನಿಮ್ಮಂತೆ ನನ್ನನ್ನು ಎಂದೂ ಗದರಿಸಲಿಲ್ಲ, ಎಂದೂ ಬೈಯುತ್ತಾ ಇರಲಿಲ್ಲ. ಅವರು ಯಾವಾಗಲೂ ನನ್ನನ್ನು ಪ್ರೀತಿಯ ಮಗಳೇ, ಡಾರ್ಲಿಂಗ್ ಅಂತ ಕರಿತಾ ಇದ್ದರು. ನನ್ನನ್ನು ಬಹಳ ಇಷ್ಟಪಡ್ತಾ ಇದ್ದರು. ನಾನು ಒಂದು ದಿವಸ ನದಿ ಬಳಿ ಆಟವಾಡ್ತಾ ಇರುವಾಗ ಎಡವಿ ಜಾರಿ ನದಿಗೆ ಬಿದ್ದು ಮುಳುಗಿ ಸತ್ತು ಹೋದೆ ಅಂತ ಅಪೂರ್ವ ಜನ್ಮದ ಮರಣಕ್ಕೆ ಮೊದಲು ನಡೆದಂಥ ಆ ಘಟನೆಯನ್ನು ನೆನಪಿಸಿಕೊಳ್ತಾ ಇದ್ಲು. ನಾನು ಒಂದು ದಿವಸ ನದಿ ಹತ್ರ ಆಟ ಆಡ್ತಿದ್ದೆ, ಜಾರಿಬಿಟ್ಟು ನದಿಗೆ ಬಿದ್ದುಬಿಟ್ಟೆ. ಮತ್ತೆ ನನಗೆ ಈಜ್ಕೊಂಡು ಬರಲಿಕ್ಕಾಗಲಿಲ್ಲ, ಮುಳುಗಿ ಸತ್ತು ಹೋದೆ. ಕೊನೆಗೆ ಈ ಮಗು ಪಟ್ಟು ಹಿಡಿದು ಚಂಡಿ ಮಾಡ್ತಿರೋದು ಕಂಡು ಆಕೆಯ ತಂದೆ ತಾಯಿಯರು ಆಕೆಯನ್ನು ಹತ್ತಿರದಲ್ಲೇ ಇದ್ದ ಒಬ್ಬ ಬೌದ್ಧ ಸಂತನ ಬಳಿ ಕೊಂಡೊಯ್ದರು. ಶ್ರೀಲಂಕಾ ದೇಶದಲ್ಲಿ ಬೌದ್ಧ ಧರ್ಮ ಒಂದು ಪ್ರಮುಖವಾದ ಧರ್ಮ. ಅಲ್ಲಿ ಒಬ್ಬ ಬೌದ್ಧ ಸಂತ ಅವರ ಮನೆ ಹತ್ತಿರ ಇದ್ದ. ಅಲ್ಲಿ ಕರ್ಕೊಂಡು ಹೋದರು ಆಕೆನ. ಆ ಸಂತ ಏನು ಮಾಡ್ದ, ಈಕೆ ಹೇಳೋ ಎಲ್ಲ ವಿಷಯಗಳನ್ನು ಮೌನವಾಗಿ ಕೇಳ್ದ. ನಂತರ ಅದನ್ನು ಆ ಸಂತ ಏನು ಮಾಡ್ದ, ಆ ವಿಚಾರವನ್ನು ತನ್ನ ಒಬ್ಬ ಸ್ನೇಹಿತನಿದ್ದ, ಆತನ ಹೆಸರು ಅಭಯ್ ಪಾಲ್ ಅಂತ. ಅವನೊಬ್ಬ ಪತ್ರಕರ್ತ, ಅಂದರೆ ಅವನೊಬ್ಬ ಜರ್ನಲಿಸ್ಟು. ಆ ಪತ್ರಕರ್ತನಿಗೆ ಈ ವಿಚಾರವನ್ನು ತಿಳಿಸಿದರು. ಆ ಪತ್ರಕರ್ತ ಏನು ಮಾಡ್ದ, ಆ ಒಂದು ವಿಚಾರವನ್ನು ವೀಕೆಂಡ್ ಅನ್ನುವಂಥ ಪತ್ರಿಕೆಯಲ್ಲಿ ಒಂದು ಲೇಖನವಾಗಿ ಪ್ರಕಟಿಸಿಬಿಟ್ಟ. ಈ ಥರ ಒಂದು ಮಗು ಇದೆ, ಅದು ತನ್ನ ಪೂರ್ವ ಜನ್ಮದಲ್ಲಿ ಯಾವ ಒಂದು ಘಟನೆಯಿಂದ ಅದು ಮರಣವನ್ನು ಹೊಂದಿಬಿಡ್ತು ಅಂತ ವಿವರಿಸಿ ತಿಳಿಸ್ತಿದೆ. ಆಕೆಯ ತಂದೆ ತಾಯಿಯರು ದಂಬುಲ್ಲಾದಲ್ಲಿದ್ದಾರೆ ಅಂತ ನೆನಪಿಸಿಕೊಳ್ತಾ ಇದ್ದಾಳೆ ಅಂತ ಎಲ್ಲ ಆರ್ಟಿಕಲ್ನ ಡೀಟೈಲಾಗಿ ಆ ಲೇಖನವನ್ನು ಬರೆದು ಪ್ರಕಟಿಸಿಬಿಟ್ಟ. ದಂಬುಲ್ಲಾದಲ್ಲಿ ಒಬ್ಬ ಭತ್ತ ಬೆಳೆಯುವ ರೈತ ಇದ್ದ. ಆ ರೈತ ಈ ಪತ್ರಿಕೆಯಲ್ಲಿರುವ ಬರಹವನ್ನು ಓದಿದ ಮೇಲೆ ಅವನಿಗೆ ತನ್ನ ಗತಿಸಿದ ಮಗಳಾದ ಶಿರೋಮಿಯ ನೆನಪಾಯಿತು. ಆತನಿಗೆ ಒಬ್ಬ ಮಗಳಿದ್ಲು ಮೊದಲು, ಆಕೆ ಹೆಸರು ಶಿರೋಮಿ ಅಂತ. ಅವಳು ಮರಣ ಹೊಂದಿದ್ಲು ಒಂದು 3-4 ವರ್ಷಗಳ ಹಿಂದೆ. ಆ ಮಗಳು ಶಿರೋಮಿ ಅನ್ನುವಂಥ ಮಗಳು ಸೆಪ್ಟೆಂಬರ್ 19ನೇ ತಾರೀಕು 1983 ಇಸವಿ ನದಿಯಲ್ಲಿ ಮುಳುಗಿ
ಮೃತ ಹೊಂದಿದ್ದಳು. ಅದು ನಡೆದದ್ದು ಈ ಮಗುವಿದೆಯಲ್ಲ, ಈಗ ಯಾವ ಮಗು ಹೇಳ್ತಾ ಇದೆಯಲ್ಲ ಈ ವಿಷಯನೆಲ್ಲ, ಆ ಮಗುವಿನ ವಯಸ್ಸಿಗಿಂತ 1 ವರ್ಷ ಮೊದಲೇ ಆಗಿತ್ತು. ಈ ರೈತ ತನ್ನ ಹೆಂಡತಿಗೆ ವಿಷಯ ತಿಳಿಸ್ದ. ಆ ಪತ್ರಿಕೆಯನ್ನು ತಗೊಂಡು ಹೋಗಿ ಹೆಂಡತಿಗೆ ಕೊಟ್ಟು ಓದಲಿಕ್ಕೆ ಹೇಳ್ದ. ಆಗ ಅವರಿಬ್ಬರಿಗೂ ಅನ್ನಿಸ್ತು, ಆ ಮಗು ನದಿ ದಡದಲ್ಲಿ ಮುಳುಗಿ ಸತ್ತಿದೆ, ಅದನ್ನು ಜ್ಞಾಪಕ ಮಾಡ್ಕೋತಾ ಇದೆ, ದಂಬುಲ್ಲ ಅಂತ ಹೇಳ್ತಾ ಇದೆ. ಆ ಹುಡುಗಿಯ ವಯಸ್ಸಿಗಿಂತ 1 ವರ್ಷ ಹಿಂದೆನೇ ನಡೆದ ಘಟನೆ ಇದು. ಇರಲಿ, ನೋಡೋಣ, ಆ ಮಗುವನ್ನು ಒಮ್ಮೆ ಸಂಪರ್ಕ ಮಾಡಬೇಕು, ನಮ್ಮ ಮಗುನೇ ಇದ್ದರೂ ಇರಬಹುದು, ಸಂಪರ್ಕಿಸಿ ಮಾತನಾಡಿದರೆ ಗೊತ್ತಾಗತ್ತೆ ಅಂತ ಆ ಪತ್ರಕರ್ತನನ್ನು ಭೇಟಿ ಮಾಡಿದ್ರು. ಭೇಟಿ ಮಾಡಿ ಕೇಳಿಕೊಂಡ್ರು, ನಮಗೆ ನಿಮ್ಮ ಲೇಖನವನ್ನು ಓದಿ ಬಹಳ ಕುತೂಹಲವೂ ಆಯಿತು, ಸಂತೋಷವೂ ಆಯಿತು. ನಾವು ಆ ದಿಲುಕ್ಷಿಯ ತಂದೆ ತಾಯಿಗಳನ್ನು ಭೇಟಿ ಮಾಡಬೇಕು, ದಿಲುಕ್ಷಿಯನ್ನು ಭೇಟಿ ಮಾಡಿ ಮಾತಾಡಬೇಕು. ನೀವು ಅವರ ಸಂಪರ್ಕವನ್ನು ಒದಗಿಸಿಕೊಡ್ತೀರಾ ನಮಗೆ ಅಂತ ಕೇಳಿಕೊಂಡ್ರು. ಆಗ ಆ ಪತ್ರಕರ್ತ ಏನು ಮಾಡ್ದ, 100 ಕಿಲೋಮೀಟರ್ ದೂರ, ದಂಬುಲ್ಲಾದಿಂದ 100 ಕಿಲೋಮೀಟರ್ ದೂರದಲ್ಲಿದ್ದಂಥ ದಿಲುಕ್ಷಿಯ ಮನೆಗೆ, ದಿಲುಕ್ಷಿಯ ತಂದೆ ಏನು, ಭತ್ತ ಬೆಳೆಯುವಂಥ ಒಬ್ಬ ಸಾಮಾನ್ಯ ಪ್ರಜೆ ಅಥವಾ ರೈತ, ಆತನ ಮನೆಗೆ ಕರ್ಕೊಂಡು ಹೋದರು. ಆಗಿನ ಕಾಲದಲ್ಲಿ ಏನಾಗಿತ್ತು ಅಂತಂದರೆ, ಮೋಟಾರು ವಾಹನಗಳು ಆ ಮನೆ ತನಕ ಹೋಗ್ಲಿಕ್ಕಾಗ್ತಿರಲಿಲ್ಲ. ಅವ್ರ ಮನೆ ಎಲ್ಲೋ ಗದ್ದೆ ಮಧ್ಯದಲ್ಲಿ, ಯಾವುದೇ ವೆಹಿಕಲ್ನ ಅಲ್ಲಿ ತನಕ ಡ್ರೈವ್ ಮಾಡ್ಕೊಂಡು ಹೋಗೋಕ್ಕಾಗ್ತಿರಲಿಲ್ಲ. ಆದ್ದರಿಂದ ಗದ್ದೆ ಮಧ್ಯೆ ಇರೋ ಆ ಮನೆಯನ್ನು ತಲುಪಬೇಕಂದ್ರೆ ದೂರದಲ್ಲೇ ಇವ್ರು ಏನು ಮಾಡಬೇಕಾಯ್ತು, ತಮ್ಮ ಕಾರ್ನಿಂದ ಇಳ್ಕೋಬೇಕಾಯ್ತು. ಇಳಿದು ಮನೆಗೆ ನಡ್ಕೊಂಡು ಹೋದರು. ನೋಡಿ, ಶ್ರೀಲಂಕಾ ದೇಶದಲ್ಲಿ ಪುನರ್ಜನ್ಮಕ್ಕೆ ಸಂಬಂಧಪಟ್ಟ ಘಟನೆಗಳು ನಡೆದಿರೋದು ಬಹಳ ಕಡಿಮೆ. ಭಾರತದಲ್ಲಿ, ನೇಪಾಳದಲ್ಲಿ, ಬಾಂಗ್ಲಾದೇಶದಲ್ಲಿ ಹೆಚ್ಚು. ಬೇರೆ ಕೆಲವು ಪೌರಾತ್ಯ ಪಾಶ್ಚಿಮಾತ್ಯ ದೇಶಗಳಲ್ಲೂ ಇದೆ, ಆದರೆ ರಿಪೋರ್ಟ್ಸ್ ಆರ್ ಲೆಸ್. ಶ್ರೀಲಂಕಾದಲ್ಲಿ ಬಹಳ ಅಪರೂಪ ಇಂಥ ಪುನರ್ಜನ್ಮದ ಪ್ರಕರಣಗಳ ಒಂದು ವರದಿ. ಪತ್ರಕರ್ತನಿಗೆ ಬಹಳ ಕುತೂಹಲ ಇತ್ತು. ಪತ್ರಕರ್ತನ ಜೊತೆ ಆ ಭತ್ತ ಬೆಳೆಯುವ ರೈತ, ಆತನ ಹೆಂಡತಿ, 3 ಇದ್ದರು. ಆ ಮಗು ಮನೆಯಲ್ಲೇ ಇತ್ತು. ಇವರು ಮನೆ ಒಳಗಡೆ ಹೋಗ್ತಾ ಇದ್ದ ಹಾಗೆ, ಮನೆ ಹತ್ತಿರ ಹೋಗ್ತಾ ಇದ್ದ ಹಾಗಲೇ ತಕ್ಷಣ ಇವರಿಬ್ಬರನ್ನು ತನ್ನ ತಂದೆ ತಾಯಿ ಅಂತ ಗುರುತಿಸಿದ್ಲು, ಓಡಿ ಬಂದ್ಲು, ಪ್ರೀತಿಯಿಂದ ಅವರನ್ನು ಮಾತನಾಡಿಸಿದ್ಲು. ಜೊತೆಗೆ ಆ ಕೂಡಲೇ ಅವರನ್ನು ಅಪ್ಪಿಕೊಂಡು ಬಿಟ್ಲು. ಈ ತಂದೆ ತಾಯಿ, ಭತ್ತ ಬೆಳೆಯುವಂಥ ರೈತ ಮತ್ತು ರೈತನ ಹೆಂಡತಿ ಅಲ್ಲದೆ ಅಲ್ಲಿಗೆ ಆಕೆಯ ಚಿಕ್ಕಮ್ಮ ಮತ್ತು ಅಜ್ಜಿಯನ್ನು ಸಹ ಕರ್ಕೊಂಡು ಹೋಗಿದ್ರು. ಆ ಚಿಕ್ಕಮ್ಮನನ್ನು, ಅಜ್ಜಿಯನ್ನು ಗುರುತಿಸಿ ಅವರನ್ನು ಆಪ್ಯಾಯಮಾನವಾಗಿ ಮಾತನಾಡಿದ್ಲು. ತನ್ನ ಒಳ ಕೋಣೆಗೆ ಕರ್ಕೊಂಡು ಹೋಗಿ ಆಟಿಕೆಗಳನ್ನು, ಬಟ್ಟೆಗಳನ್ನು ಗುರುತಿಸಿ ಅವಳಿಗೆ ಸಂಬಂಧಿಸಿದಂತೆ ಇತರ ಯಾರಿಗೂ ತಿಳಿದಿರದ ಕೆಲವು ವಿಷಯಗಳನ್ನು ಸಹ ಹಂಚಿಕೊಂಡಳು. ಆಕೆ ಶಾಲೆಗೆ ತೆಗೆದುಕೊಂಡು ಹೋಗುತ್ತಿದ್ದ ನೀರಿನ ಬಾಟಲು, ಆಕೆಯ ಸ್ಲೇಟು, ಪೆನ್ಸಿಲ್ಗಳು ಮತ್ತು ಇನ್ನಿತರ ಇತ್ಯಾದಿ ವಸ್ತುಗಳನ್ನು ಗುರುತಿಸಿ ಸಂತಸಪಟ್ಟಳು. ಆಕೆಯ ಒಂದು ಹಳೆಯ ಡ್ರಾಯಿಂಗ್ ಪುಸ್ತಕವನ್ನು ಕೊಟ್ಟರೆ ಆ ಪುಸ್ತಕವನ್ನು ನೋಡಿ ತುಂಬ ಆಶ್ಚರ್ಯಪಟ್ಟಳು. ಇದು ನಾನು ಬರೆದಂಥ ಡ್ರಾಯಿಂಗ್ಗಳು ಅಂತ. ಒಂದು ಡ್ರಾಯಿಂಗ್ ಬುಕ್ನಲ್ಲಿ ಅರ್ಧ ಡ್ರಾಯಿಂಗ್ ಬರೆದಿದ್ದಾಳೆ ಅವಳು. ತಕ್ಷಣ ಏನು ಮಾಡಿದ್ಲು, ಅಲ್ಲೇ ಇದ್ದಂಥ ಪೆನ್ಸಿಲ್ಗಳನ್ನು ತಗೊಂಡು ಇನ್ನರ್ಧ ಡ್ರಾಯಿಂಗನ್ನು ಈಗ ಮುಗಿಸಿದ್ಲು. ಯಾರಾದರೂ ಅರ್ಧ ಡ್ರಾಯಿಂಗನ್ನು ಹಿಂದಿನ ಜನ್ಮದಲ್ಲಿ, ಅರ್ಧ ಡ್ರಾಯಿಂಗನ್ನು ಈ ಜನ್ಮದಲ್ಲಿ
ಮಾಡಿರುವಂಥ ಪ್ರಕರಣಗಳು ವರದಿಯಾಗಿದೆಯಾ ಅಂದರೆ ಬಹಳ ಅಪರೂಪ. ನಿನ್ನೆ ಅರ್ಧ ಡ್ರಾಯಿಂಗ್ ಮಾಡಿರೋದು ಇವತ್ತಿನ ಅರ್ಧ ಡ್ರಾಯಿಂಗ್ ಮಾಡ್ಬೋದು. ಹಿಂದಿನ ಜನ್ಮದಲ್ಲಿ ಅರ್ಧ ಡ್ರಾಯಿಂಗ್ ಮಾಡಿರೋದನ್ನು ಈ ಜನ್ಮದಲ್ಲಿ ಮತ್ತೆ ಅರ್ಧ ಮಾಡಿ ಮುಗಿಸೋದು ಅಂತಂದರೆ ಎಷ್ಟು ಅಪರೂಪದ ಪ್ರಕರಣ ನೋಡಿ. ಆ ಡ್ರಾಯಿಂಗನ್ನು ಪೂರ್ಣಗೊಳಿಸಿದ್ದೇ ಅಲ್ಲದೆ ಎಲ್ಲರನ್ನೂ ಕರ್ಕೊಂಡು ಬನ್ನಿ, ನಾನು ನಿಮ್ಮನ್ನು ನದಿಯ ಬಳಿಗೆ ಕರ್ಕೊಂಡು ಹೋಗ್ತೇನೆ. ನಾನು ಯಾವ ನದಿ ಬಳಿ ಆಟ ಆಡ್ತಿದ್ದೆ, ಎಲ್ಲಿ ನದಿಯಲ್ಲಿ ಮುಳುಗದೆ ಅಂತ ಕೂಡ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗಿ ನದಿಯ ಬಳಿ ಮುಳುಗಿದ ಸ್ಥಳವನ್ನು ಕರಾರುವಕ್ಕಾಗಿ ಗುರುತಿಸಿ ಕೋಪದಲ್ಲಿ ಒಂದು ಕಲ್ಲನ್ನು ಎತ್ತಿ ಬಿಸಾಕಿದ್ಲು. ಕೆಲವು ವರ್ಷಗಳ ನಂತರ ಪ್ರಾಧ್ಯಾಪಕ ಹೆರಾಲ್ಡ್ಸನ್, ಪ್ರೊಫೆಸರ್ ಹೆರಾಲ್ಡ್ಸನ್ ಅಂತ, ಅವರು ರೀಇನ್ಕಾರ್ನೇಷನ್ ಎಕ್ಸ್ಪರ್ಟ್. ಬಹಳಷ್ಟು ದೇಶಗಳಲ್ಲಿ ಇಂಥ ಘಟನೆಗಳು ನಡೆದಾಗ ಅಲ್ಲಿಗೆ ಹೋಗಿ ಆ ಘಟನೆಗಳನ್ನು ಸಂಶೋಧಿಸಿ ಸಾಕಷ್ಟು ವಿವರಗಳನ್ನು ಸಂಗ್ರಹಿಸಿ ಪ್ರಕಟಿಸುತ್ತಿದ್ದರು. ಅವರು ಅದರಲ್ಲಿ ಎಕ್ಸ್ಪರ್ಟ್ ಆ ಫೀಲ್ಡಲ್ಲಿ. ಆ ಪ್ರಾಧ್ಯಾಪಕರಾದ ಹೆರಾಲ್ಡ್ಸನ್ ಏನು ಮಾಡಿದ್ರು, ಜೆಫರಿ ಐವರ್ಸನ್ ಅನ್ನುವಂತಹ ಇನ್ನೊಬ್ಬ ಪುನರ್ಜನ್ಮದ ಸ್ಪೆಷಲಿಸ್ಟ್ ಅಥವಾ ಎಕ್ಸ್ಪರ್ಟ್ನ ಕರ್ಕೊಂಡು ಆ ನದಿಯ ಬಳಿ ಬರ್ತಾರೆ. ದಿಲುಕ್ಷಿ ಮುಳುಗಿ ಮೃತ ಹೊಂದಿದ ಸ್ಥಳದ ಬಳಿ ಅವರೆಲ್ಲರನ್ನೂ ಕರೆದುಕೊಂಡು ಹೋಗ್ತಾಳೆ. ಆಗ ಅವರು ಒಂದು ವಿಷಯವನ್ನು ನೆನಪಿಸಿಕೊಂಡ್ರು. ದಿಲುಕ್ಷಿ ಮೊದಲು ಎಲ್ಲರನ್ನೂ ಕರ್ಕೊಂಡು ಹೋಗಿ ಮನೆಯವ್ರನ್ನ ಎಲ್ಲರನ್ನೂ ತೋರಿಸಿದ್ಲು, ಇಂಥ ಜಾಗದಲ್ಲೇ ನಾನು ಸ್ಲಿಪ್ ಆಗಿ ನೀರಿಗೆ ಬಿದ್ದು ಮುಳುಗಿ ಮರಣ ಹೊಂದಿದೆ ಅಂತ. ಆಮೇಲೆ ಪ್ರೊಫೆಸರ್ ಹೆರಾಲ್ಡ್ಸನ್ ಜೊತೆ ಪ್ರೊಫೆಸರ್ ಜೆಫರಿ ಐವರ್ಸನ್ರನ್ನ ಕರ್ಕೊಂಡು 2ನೇ ಬಾರಿ ಹೋಗಿದ್ದಾಳೆ. ಹೋದಾಗ ಆಕೆ ಹೇಳ್ತಾಳೆ, ನೋಡಿ, ಸ್ಥಳಕ್ಕೆ ಕರೆದುಕೊಂಡು ಹೋಗಿದ್ದಾಗ ಹೇಳಿದ್ದಳು, ಮೊದಲನೇ ಸಲ ಅವಳು ಅವ್ರ ತಂದೆ ತಾಯಿ ಅಂತ ಯಾರನ್ನು ಗುರುತಿಸಿದ್ಲು, ದಂಬುಲ್ಲಾಯಿಂದ ಬಂದವ್ರನ್ನ, ಅವ್ರ ಜೊತೆ ಹೋದಾಗ ಹೇಳಿದ್ಲು, ನೋಡಿ, ಇಲ್ಲಿ ನಾನು ಎಲ್ಲಿ ಮರಣ ಹೊಂದಿದ್ನೋ ಇಲ್ಲಿಂದ ಅಷ್ಟು ದೂರದಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲೊಂದು ತೂಗು ಸೇತುವೆ ಇತ್ತು, ಅಂದರೆ ಹ್ಯಾಂಗಿಂಗ್ ಬ್ರಿಡ್ಜ್ ಇತ್ತು. ಆದರೆ ಈಗ ಹ್ಯಾಂಗಿಂಗ್ ಬ್ರಿಡ್ಜ್ ಇಲ್ಲ ಅಂತ ಹೇಳಿದ್ಲು ಅವಳು. ಏನಾಯಿತು ಆ ಹ್ಯಾಂಗಿಂಗ್ ಬ್ರಿಡ್ಜ್ಗೆ ಅಂತ ನೆನಪಿಸ್ಕೊಂಡು ಹೇಳಿದ್ಲು. ಈಗ ಇವರೇನು ಮಾಡಿದ್ರು, ಈ ಪ್ರೊಫೆಸರ್ ಹೆರಾಲ್ಡ್ಸನ್ನು ಜೊತೆಗೆ ಅವ್ರ ಪ್ರೊಫೆಸರ್ ಐವರ್ಸನ್ನು, ಇದು ನಿಜಾನ, ಮೊದಲು ಇಲ್ಲಿ ನಿಜವಾಗ್ಲೂ ತೂಗು ಸೇತುವೆ ಇತ್ತ, ಅದನ್ನು ಹುಡ್ಕೋಣ ಗೌರ್ಮೆಂಟ್ ಲೆಜರಲ್ಲಿ, ರೆಕಾರ್ಡ್ಗಳಲ್ಲಿ ಅಂತ ಆ ಕನ್ಸರ್ನ್ಡ್ ಸರ್ಕಾರಿ ಡಿಪಾರ್ಟ್ಮೆಂಟ್ಗೆ ಹೋಗಿ ಆ ಕಡತಗಳನ್ನೆಲ್ಲ ತೆಗಿತಾರೆ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಬರೀಲಾಗಿತ್ತು, ತೂಗು ಸೇತುವೆ ಇಲ್ಲಿತ್ತು, ಅದನ್ನು ಇಂಥ ಸಂದರ್ಭದಲ್ಲಿ ಕೆಳಗಿಳಿಸಲಾಗಿದೆ ಅಂತ. ಅಂದರೆ ಆ ಮಗು ಹೇಳ್ತಾ ಇರೋ ವಿಷಯದಲ್ಲಿ ಸತ್ಯ ಇದೆ. ಹಿಂದಿನ ಜನ್ಮದಲ್ಲಿ ತೂಗು ಸೇತುವೆ ಇತ್ತು, ನಾನು ಅದಕ್ಕೆ ನಿಕಟವಾದ ಒಂದು ಪ್ರದೇಶದಲ್ಲಿ ಮುಳುಗಿ ಮರಣ ಹೊಂದಿದೆ ಅಂತ ಆಕೆ ಜ್ಞಾಪಕ ಮಾಡ್ಕೋತಿದ್ದಾಳೆ. ಈಗ ಅಲ್ಲಿಲ್ಲ ತೂಗು ಸೇತುವೆ. ಇವಳು ಎಲ್ಲಿಂದಲೋ ಬಂದಿದ್ದಾಳೆ, ದಂಬುಲ್ಲಾಗಿ ಕರ್ಕೊಂಬಂದಿದ್ದಾರೆ ಇವಳನ್ನು. ಈಗ ಅದನ್ನು ಜ್ಞಾಪಿಸ್ಕೊಂಡು ನಿಖರವಾಗಿ ಅವಳು ಹೇಳ್ತಿದ್ದಾಳೆ ಅಂದರೆ ಅದು ಹೇಗೆ ಸಾಧ್ಯ? ಆ ಮಗುಗೆ ಹೇಗೆ ಜ್ಞಾಪಕ ಇದೆ? ಪುನರ್ಜನ್ಮ ಇದ್ದರೆ ತಾನೇ ಜ್ಞಾಪಕ ಇರಲಿಕ್ಕೆ. ಪುನರ್ಜನ್ಮ ಬರೀ ಆತ್ಮಕ್ಕೆ ಅಲ್ಲ. ಆತ್ಮಕ್ಕೆ ಮೊದಲನೇದಾಗಿ ಹೇಳಬೇಕಂದ್ರೆ ಸಾವೇ ಇಲ್ಲ, ಅದು ಅವಿನಾಶಿ, ಅದು ಅನಿಕೇತನ. ಅಂದರೆ ಅದಕ್ಕೆ ಒಂದು ನಿರ್ದಿಷ್ಟ ಸ್ಥಳ ಇಲ್ಲ, ನೂರಾರು ಸಾವಿರಾರು ಶರೀರಗಳ ಮೂಲಕ ಅದು ಪ್ರಯಾಣ ಮಾಡ್ತಾ ಇರುತ್ತೆ. ಆದರೆ ಮನಸ್ಸು ಖಂಡಿತವಾಗಿಯೂ ನಮ್ಮ ಮನೋಶರೀರ ಏನಿದೆ ಅದು ಪ್ರಯಾಣ ಮಾಡುತ್ತೆ. ಮುಂದಿನ ಜನ್ಮದಲ್ಲಿ ಈ ಜನ್ಮದ ಹಲವಾರು ಅನುಭವಗಳು ಸಂಸ್ಕಾರಗಳಾಗಿ ಬರ್ತವೆ. ಹಾಗಿದ್ದರೆ ಮಾತ್ರ ಇದನ್ನು ಜ್ಞಾಪಕ ಇಟ್ಕೊಳ್ಳಿಕ್ಕೆ ಸಾಧ್ಯ.
ಇಲ್ಲ ಅಂತ ಅಂದರೆ ಪುನರ್ಜನ್ಮ ಇಲ್ಲ, ಮನಸ್ಸು ಆ ಶರೀರದಿಂದ ಈ ಶರೀರಕ್ಕೆ ಬಂದಿಲ್ಲ ಅನ್ನೋದಾದರೆ ಈ ಘಟನೆಗಳು ಹೇಗೆ ಜ್ಞಾಪಕ ಇರಲಿಕ್ಕೆ ಸಾಧ್ಯ ಉಂಟು? ಖಂಡಿತ ಸಾಧ್ಯ ಇಲ್ಲವೇ ಇಲ್ಲ. ನದಿಗೆ ಹೋಗುವಾಗ ದಿಲುಕ್ಷಿ ಒಂದು ಬಂಡೆಯ ಕಲ್ಲನ್ನು ಗುರುತಿಸಿ ಆ ಬಂಡೆಯನ್ನು ಹೇಳ್ತಾಳೆ, ನೋಡಿ ಈ ಬಂಡೆ ಮೇಲೆ ಹತ್ತಿ ನಿಂತ್ಕೊಂಡ್ರೆ ದೂರದಲ್ಲಿ ನಮ್ಮ ಮನೆ ಇದೆಯಲ್ಲ ಗದ್ದೆಯಲ್ಲಿ, ಆ ಮನೆಯ ರೂಫ್ ಮಾತ್ರ ಕಾಣುತ್ತೆ. ರೂಫ್ ಅಂದರೆ ಮೇಲಿನ ಚಾವಣಿ ಮಾತ್ರ ಕಾಣುತ್ತೆ ಅಂತ ಅದನ್ನು ವಿವರಿಸಿ ಹೇಳ್ತಾಳೆ. ಅವಳೇನು ಅದ್ರ ಮೇಲೆ ಹತ್ತಲಿಲ್ಲ, ಕೆಳಗೆ ನಿಂತ್ಕೊಂಡೇ ಹೇಳಿದ್ಲು, ಈ ಬಂಡೆ ಹತ್ತಿ ನಿಂತ್ಕೊಂಡ್ರೆ ಕಾಣಿಸುತ್ತದು ಅಂತ. ಈ ಜನ್ಮದಲ್ಲಿ, ಹಿಂದಿನ ಜನ್ಮದಲ್ಲಿ ಹತ್ತಿದ್ಲೇನೋ ನೋಡಿದ್ಲೇನೋ ನೆನಪಿದೆ ಅವಳಿಗೆ. ತಕ್ಷಣ ಏನು ಮಾಡಿದ್ರು ಇವರು ಹೆರಾಲ್ಡ್ಸನ್ ಅವರು, ಐವರ್ಸನ್ರವರು ಹತ್ತಿದ್ರು. ಹತ್ತಿ ಬಂಡೆ ಮೇಲೆ ನಿಂತ್ಕೊಂಡು ನೋಡ್ತಾರೆ, ಇವಳು ಹೇಳಿದ ಹಾಗೆ ಇವಳ ಮನೆಯ ಮೇಲ್ಛಾವಣಿ ಮಾತ್ರ ಕಾಣ್ತಾ ಇದೆ, ಅಲ್ಲಿಂದ ಮಿಕ್ಕ ಭಾಗ ಕಾಣ್ತಾ ಇಲ್ಲ. ಪ್ರಾಧ್ಯಾಪಕ ಹೆರಾಲ್ಡ್ಸನ್ರಿಗೆ ಇಂತಹ 17 ವಿಷಯಗಳು ಸಿಕ್ತು ದಿಲುಕ್ಷಿಯ ಪ್ರಸಂಗದಲ್ಲಿ. ಆ 17 ವಿಷಯಗಳು ಹೇಗಿತ್ತು ಅಂದರೆ, ಪುನರ್ಜನ್ಮ ಇದ್ದೇ ಇದೆ, ಈಕೆ ಆ ಮಗುವಿನ ಪುನರ್ಜನ್ಮದ ರೂಪ ಅಂತ 100% ಹೇಳಲಿಕ್ಕೆ ಸಾಧ್ಯ ಇಲ್ಲದೆ ಹೋದ್ರೂ ಪುನರ್ಜನ್ಮ ಇಲ್ಲ ಅಂತ ಹೇಳಲಿಕ್ಕೆ ಅವರಿಂದ ಸಾಧ್ಯವಾಗಲಿಲ್ಲ. ಕಾರಣ ಈ ಪ್ರಸಂಗ 17 ಸಾಕ್ಷ್ಯಗಳನ್ನು ಒದಗಿಸಿಕೊಡ್ತು. ಪುನರ್ಜನ್ಮ ಇದ್ರೇ ಈ ರೀತಿಯ ವಿವರಣೆಗಳು ದೊರಕಲಿಕ್ಕೆ ಸಾಧ್ಯವಾಗೋದು. ಆ ಆತ್ಮವೇ ಪ್ರಯಾಣ ಮಾಡಿ ಈ ಶರೀರವನ್ನು ಸೇರಿದರೆ ಮಾತ್ರ ಆ ಹಿಂದಿನ ಜನ್ಮದ ನೆನಪುಗಳು ಈಗಲೂ ಉಳ್ಕೊಂಡಿರಲಿಕ್ಕೆ ಸಾಧ್ಯ. ಇಲ್ಲ ಅಂದರೆ ಇಂಥ ವಿವರಣೆಗಳನ್ನು ಯಾವುದೋ 100 ಕಿಲೋಮೀಟರ್ ದೂರದಿಂದ ಬಂದಂಥ ಒಂದು ಮಗು ಏನನ್ನೂ ನೋಡದೆ ವಿವರಣೆ ನೀಡುತ್ತೆ ಅಂದರೆ ಅದು ಸಾಧ್ಯವೇ ಇಲ್ಲ. ಪುನರ್ಜನ್ಮಕ್ಕೆ ಇದು ಬಹಳ ಬಲವಾದ ಸಾಕ್ಷ್ಯಗಳನ್ನು ಒದಗಿಸುತ್ತದೆ ಅಂತ ಹೇಳಿದರು. ಅಲ್ಲದೆ ದಿಲುಕ್ಷಿ ಏನು ಮಾಡಿದ್ಲು, ಅವ್ರ ಊರಲ್ಲಿ ಒಂದು ತರಕಾರಿ ಅಂಗಡಿ ಇರೋ ಸ್ಥಳವನ್ನು ತೋರಿಸಿದ್ಲು. ಅಲ್ಲಿ ಈಗ ಅಂಗಡಿ ಇರಲಿಲ್ಲ. ಇಲ್ಲಿ ಮೊದಲು ಒಂದು ತರಕಾರಿ ಅಂಗಡಿ ಇತ್ತು. ಇಲ್ಲಿ ಒಬ್ಬ ಸಪೂರವಾದ ವ್ಯಕ್ತಿ ತರಕಾರಿಗಳನ್ನು ಮಾರ್ತಾ ಇದ್ದ. ಸಪೂರ ಅಂದರೆ ತೆಳುವಾಗಿರುವಂತಹ, ಥಿನ್ನಾಗಿರುವಂತಹ, ತುಂಬ ಸಣ್ಣಗಿರುವಂತಹ ಒಬ್ಬ ವ್ಯಕ್ತಿ ಇಲ್ಲಿ ತರಕಾರಿ ಮಾರ್ತಿದ್ದ. ಇಲ್ಲೊಂದು ತರಕಾರಿ ಅಂಗಡಿ ಇತ್ತು ಅಂತ. ಆದರೆ ಏನಾಯಿತು, ಈಗ ತರಕಾರಿ ಅಂಗಡಿನೇ ಇಲ್ವಲ್ಲ ಅಂತ ಹೇಳಿದ್ಲು. ಮುಂದೆ ಆ ವಿಷಯದ ಬಗ್ಗೆ ಹೆರಾಲ್ಡ್ಸನ್ ಐವರ್ಸನ್ರವರು ಮತ್ತಷ್ಟು ಪರಿಶೋಧನೆ ಮಾಡಿದಾಗ ಗೊತ್ತಾಯಿತು, ನಿಶ್ಚಿತವಾಗಿ ಅಲ್ಲೊಂದು ತರಕಾರಿ ಅಂಗಡಿ ಇತ್ತು. ಆ ತರಕಾರಿ ಅಂಗಡಿನಲ್ಲಿ ಮೊದಲು ಒಬ್ಬ ಸಣಕಲು ವ್ಯಕ್ತಿ ಇದ್ದ, ತರಕಾರಿ ಮಾರ್ತಾ ಇದ್ದ ಅನ್ನೋದು ರುಜುವಾತಾಯಿತು. ಇದು ಹೇಗೆ ಗೊತ್ತಾಗಬೇಕಪ್ಪ ಮಗುಗೆ? ಈ ಮಗು ಹಿಂದಿನ ಜನ್ಮದಿಂದ ಪ್ರಯಾಣ ಮಾಡಿಕೊಂಡು ಈ ಜನ್ಮದಲ್ಲಿ ಆ ಆತ್ಮ ಈ ಮಗುವನ್ನು ಸೇರಿದರೆ ಮಾತ್ರ ಅಂತಹ ನೆನಪುಗಳು ಇರಲಿಕ್ಕೆ ಸಾಧ್ಯ. ಇಲ್ಲಾಂದರೆ ಅದು ಸಾಧ್ಯ ಇಲ್ಲ. ಇಂತಹ ಎಷ್ಟೋ ಪ್ರಸಂಗಗಳನ್ನು ಸಂಶೋಧಿಸಿದಾಗ ಪುನರ್ಜನ್ಮವನ್ನು ಕಟ್ಟುಕತೆ ಅಂತ ಹೇಳಿ ತಳ್ಳಿ ಹಾಕಲು ಸಾಧ್ಯವಿಲ್ಲ. ಯು ಕೆನಾಟ್ ಡಿನೈ the phenomenon of reincarnation. You may not be able to objectively prove reincarnation, but you cannot outright deny the fact that there is reincarnation. ಇದು ಆಬ್ಜೆಕ್ಟಿವ್ ಆಗಿರುವಂತಹ ಒಂದು ಸಾಕ್ಷ್ಯವಲ್ಲದೇ ಇರಬಹುದು. ಏಕೆಂದರೆ ವಿಜ್ಞಾನ ಬಹಳ ಆಬ್ಜೆಕ್ಟಿವ್ ಎವಿಡೆನ್ಸ್ನ ಕೇಳುತ್ತೆ. ಇದು ಆಬ್ಜೆಕ್ಟಿವ್ ಎವಿಡೆನ್ಸ್ ಇಲ್ಲದೆ ಇರಬಹುದು, ಸಬ್ಜೆಕ್ಟಿವ್ ಎವಿಡೆನ್ಸ್ ಆಗಿರಬಹುದು.
ಆದರೆ ಈ ಸಾಕ್ಷ್ಯಗಳು ಏನು ಹೇಳ್ತಿವೆ ಅಂದರೆ, ನೀವು ಪುನರ್ಜನ್ಮ ಇದೆ ಅಂತ 100% ಒಪ್ಕೊಳ್ಳದೇ ಇದ್ದರೂ ವಿಜ್ಞಾನ ಪುನರ್ಜನ್ಮ ಇಲ್ಲ ಅಂತ ಅದನ್ನು ಸಾಧಿಸಿ ಹೇಳಲಿಕ್ಕೆ ವಿಜ್ಞಾನಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂಥ ಸಾಕ್ಷ್ಯಗಳು ಈ ಕೇಸಲ್ಲಿ ಸಿಕ್ಬಿಟ್ಟಿವೆ. ಇದು ವೈಜ್ಞಾನಿಕ ಸತ್ಯ ಎಂಬ ಮಾತಿಗೆ ಬಹಳ ಬಲವನ್ನು ಕೊಟ್ಟಿದೆ ಈ ಪ್ರಸಂಗ. ಇದನ್ನು ಅವರು ಹೆರಾಲ್ಡ್ ಟ್ರಡ್ಸ್ ಅನ್ನುವಂಥವ್ರು ತಮ್ಮ ಪುಸ್ತಕದಲ್ಲಿ 30 ಪುನರ್ಜನ್ಮದ ಪ್ರಸಂಗಗಳು ಅಂತ ಸಂಗ್ರಹಿಸಿ ಬರೀತಾರೆ. ಈ ಪ್ರಸಂಗವನ್ನು ಅವ್ರು ನೀಡ್ತಾರೆ. ಅಂದರೆ ಇಫ್ ಯು ಹ್ಯಾವ್ ಎ ಸೈಂಟಿಫಿಕ್ ಬೆಂಟ್ ಆಫ್ ಮೈಂಡ್, ವೈಜ್ಞಾನಿಕ ಮನಸ್ಸು ನಿಮಗೆ ಇದ್ದರೆ, ನೀವು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದ್ರೆ ಅರ್ಥ ಆಗತ್ತೆ ಇವೆಲ್ಲ ಬಹಳ ಬಲಯುತವಾದ ಸಾಕ್ಷ್ಯಗಳು ಪುನರ್ಜನ್ಮ ಇರಲೇಬೇಕು ಅಂತ ಹೇಳಲಿಕ್ಕೆ ಅಂತ. ಈಗ 4ನೆಯ ಪ್ರಕರಣವನ್ನು ನಿಮ್ಮ ಜೊತೆ ಹಂಚ್ಕೊಳ್ತೇನೆ. ಡಿಸೆಂಬರ್ 1983 ಇಸವಿಯಲ್ಲಿ ಆಗ್ರಾದ ಹತ್ತಿರದಲ್ಲಿ ಒಂದು ಹಳ್ಳಿ, ಆ ಹಳ್ಳಿಯಲ್ಲಿ ಟಿಟೂ ಸಿಂಗ್ ಅನ್ನುವಂಥ ಒಂದು ಮಗು ಹುಟ್ಟಿತು. ಕ್ರಿಸ್ತಶಕ 1983 ಹಳ್ಳಿ, ಆಗ್ರಾ ಅಲ್ಲ, ಆಗ್ರಾದ ಬಳಿ ಇರೋಂಥ ಒಂದು ಹಳ್ಳಿ. ಆ ಹಳ್ಳಿಯಲ್ಲಿ ಟಿಟೂ ಸಿಂಗ್ ಅಂತ ಒಂದು ಮಗು, ಆ ಮಗು ಹುಟ್ಟಿದ ಮೇಲೆ ಅದಕ್ಕೆ ಹೆಸರಿಟ್ಟರು ಟಿಟೂ ಸಿಂಗ್ ಅಂತ. ಈ ಮಗುವಿಗೆ 4 ವರ್ಷ ವಯಸ್ಸಾಯಿತು. ಆ 4 ವರ್ಷ ವಯಸ್ಸಾದಾಗ ಇದ್ದಕ್ಕಿದ್ದ ಹಾಗೆ ಆ ಮಗುವಿನ ವರ್ತನೆಯಲ್ಲಿ ಬದಲಾವಣೆ ಕಂಡುಬಂತು. ಆ ಮಗು ಹೇಳಲಿಕ್ಕೆ ಪ್ರಾರಂಭ ಮಾಡ್ತು, ಇನ್ಮೇಲೆ ನೀವೆಲ್ಲ ನನ್ನನ್ನು ಸುರೇಶ್ ವರ್ಮಾ ಅಂತ ಕರಿಬೇಕು. ಬರೀ ಕೇಳೋದಲ್ಲ, ಬಲವಂತ ಮಾಡಲಿಕ್ಕೆ ಶುರು ಮಾಡ್ತು. ನನ್ನ ಹೆಸರು ಸುರೇಶ್ ವರ್ಮಾ, ನೀವು ಯಾರು ನನ್ನನ್ನು ಟಿಟೂ ಸಿಂಗ್ ಅಂತ ಕರೆಯೋ ಹಾಗಿಲ್ಲ, ನನ್ನನ್ನು ಸುರೇಶ್ ವರ್ಮಾ ಅಂತ ಕರೀಲಿಕ್ಕೆ ಪ್ರಾರಂಭ ಮಾಡಿ. ನಾನು ಸುರೇಶ್ ವರ್ಮಾ, ನನ್ನ ಹೆಂಡತಿ ಉಮಾ ವರ್ಮಾ, ನನಗೆ 2 ಮಕ್ಕಳು. ನಾವೆಲ್ಲ ಆಗ್ರಾ ನಗರದಲ್ಲಿ ವಾಸ ಮಾಡ್ತಾ ಇದ್ವಿ. ಆಗ್ರಾನಲ್ಲಿ ನಾವೆಲ್ಲ ವಾಸ ಮಾಡ್ತಿದ್ವಿ. ನಾನು ಸಂಸಾರಸ್ಥ. ನನ್ನ ಹೆಸರು ಏನಂದರೆ ಸುರೇಶ್ ವರ್ಮಾ, ನನ್ನ ಹೆಂಡತಿ ಹೆಸರು ಉಮಾ ವರ್ಮಾ, ನನಗೆ 2 ಮಕ್ಕಳಿದ್ದರು. ನಾವೆಲ್ಲ ಆಗ್ರಾದಲ್ಲೇ ವಾಸ ಮಾಡ್ತಿದ್ವಿ. ನಾನು ಒಂದು ರೇಡಿಯೋ ಅಂಗಡಿಯನ್ನು ನಡೆಸ್ತಾ ಇದ್ದೆ, ರೇಡಿಯೋ ರಿಪೇರಿಗಳ ಅಂಗಡಿ, ರೇಡಿಯೋ ಮಾರಾಟದ ಅಂಗಡಿ. ದಯವಿಟ್ಟು ನನ್ನನ್ನು ನನ್ನ ಆ ಮನೆಗೆ ಕರೆದುಕೊಂಡು ಹೋಗಿ ಅಂತ ಅಳಲಿಕ್ಕೆ, ಹಠ ಮಾಡಲಿಕ್ಕೆ ಪ್ರಾರಂಭ ಮಾಡ್ತು. ಒಂದೇ ಸಮ ಹಠ ಮಾಡ್ತಾ ಇದೆ ಈ ಮಗು. ಈತನ ಈ ಒಂದು ವಿಚಿತ್ರ ನಡವಳಿಕೆಯಿಂದ ಸಾಕಷ್ಟು ಬೇಸರವಾಗೋಯ್ತು ಆ ಕುಟುಂಬದ ಸದಸ್ಯರಿಗೆ. ಅಪ್ಪ, ನೀನು ನಮ್ಮ ಮಗ, ನಿನ್ನ ಹೆಸರು ನಾವು ಟಿಟೂ ಸಿಂಗ್ ಅಂತ ಇಟ್ಟಿದ್ದೀವಿ, ನೀನು ಏನೇನೋ ಮಾತನಾಡಬೇಡ, ನೀನು ಮಾತನಾಡ್ತಾ ಇರೋದು ಬಹಳ ಅಸಂಬದ್ಧವಾಗಿದೆ. ಇದು ನಿನ್ನ ಮನೆ, ನಾವು ನಿನ್ನ ಅಪ್ಪ ಅಮ್ಮ ಅಂತ ಎಷ್ಟು ಹೇಳಿದ್ರು ಆ ಮಗು ಚಂಡಿ ಹಿಡಿಯಲಿಕ್ಕೆ ಶುರು ಮಾಡ್ತು. ಆಗ ಒಂದು ಹಂತದಲ್ಲಿ ಇವ್ರಿಗೆ ಬೇಸರ ಎಷ್ಟಾಯಿತು ಅಂದರೆ, ಇರಲಿ ನೋಡೋಣ, ಇದರಲ್ಲಿ ಏನಾದರೂ ಸತ್ಯ ಇದೆಯಾ, ಹಿಂದಿನ ಜನ್ಮ ಏನೋ ಹೇಳ್ತದೆ ಈ ಮಗು, ಕೇಳೋಣ ಅಂತ ಅದನ್ನು ಕೆದಕ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಕೆದಕ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಆ ಮಗು ಹೇಳ್ತು, ನೋಡಿ, ಹಿಂದಿನ ಜನ್ಮದಲ್ಲಿ ನಾನು ಸುರೇಶ್ ವರ್ಮಾ ಆಗಿ ಆಗ್ರಾದಲ್ಲಿ ಹುಟ್ಟಿದ್ನಲ್ಲ, ಆಗ ನನ್ನನ್ನು 2 ವ್ಯಕ್ತಿಗಳು ಕೊಲೆ ಮಾಡಿಬಿಟ್ರು. ಆ ಘಟನೆ ನನಗೆ ಸ್ಪಷ್ಟವಾಗಿ ನೆನಪಿದೆ. ಒಂದು ದಿನ ನಾನು ನನ್ನ ರೇಡಿಯೋ ಅಂಗಡಿಯಿಂದ ಮನೆಗೆ ಬಂದು ಕಾರ್ನ ಹಾರ್ನ್ ಮಾಡಿದೆ. ಹೆಂಡತಿ ಗೇಟ್ ತೆಗೆಯುತ್ತಾಳೆ ಎಂದು ಅಂದುಕೊಂಡೆ. ಅಷ್ಟರಲ್ಲಿ 2 ವ್ಯಕ್ತಿಗಳು ಓಡಿ ಬಂದು ನನ್ನೆಡೆಗೆ, ನನ್ನ ತಲೆಗೆ ಬಂದೂಕಿನಿಂದ ಶೂಟ್ ಮಾಡಿಬಿಟ್ರು, ಗುಂಡು ಹೊಡೆದು ಬಿಟ್ಟರು. ನನಗೆ ಯಾರು ಆ 2 ವ್ಯಕ್ತಿಗಳಲ್ಲಿ ಒಬ್ಬ ವ್ಯಕ್ತಿಯನ್ನು ನಾನು ಚೆನ್ನಾಗಿ ನೋಡಿದೆ. ಆ ವ್ಯಕ್ತಿ ಯಾರು ಅಂತಲೂ ಗೊತ್ತು ನನಗೆ. ಆತನ ಹೆಸರು ಸಿದ್ದಿಕ್ ಜೊಹಾದ್ದೀನ್ ಅಂತ ಸಹ ಹೇಳ್ದ. ಯಾರ ವ್ಯಕ್ತಿ ಕೊಲೆ ಮಾಡಿದವನೋ? ಸಿದ್ದಿಕ್ ಜೊಹಾದ್ದೀನ್.
ಹಿಂದಿನ ಜನ್ಮದಲ್ಲಿ ಕೊಲೆ ಮಾಡಿದಂತಹ ವ್ಯಕ್ತಿಯ ಹೆಸರನ್ನು ಈ ಜನ್ಮದಲ್ಲಿ 4 ವರ್ಷದ ಮಗು ನೆನಪಿಸಿಕೊಂಡು ಹೇಳ್ತಾ ಇದೆ. ಟಿಟು ಸಿಂಗ್ ಅಂದರೆ ಈಗ 4 ವರ್ಷದ ಮಗು, ಆಗ್ರಾದ ಬಳಿ ಇರೋ ಹಳ್ಳಿಲಿ ಹುಟ್ಟಿದೆಯಲ್ಲ, ಅದು ಟಿಟು ಸಿಂಗ್. ಆ ಟಿಟು ಸಿಂಗ್ಗೆ ಒಬ್ಬ ಅಣ್ಣನಿದ್ದ. ಅವನೇನು ಮಾಡ್ದ, ಇದೇನೋ ಇದು ನಮ್ಮ ಮನೆಯಲ್ಲಿ ಈ ಮಗು ಇಷ್ಟು ವಿಚಿತ್ರ ಆಗೋಯ್ತಲ್ಲ, ಇರಲಿ ನೋಡೋಣ, ನಾನು ಆಗ್ರಾಗೆ ಯಾವುದೋ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಆ ಕೆಲಸ ಮುಗಿಸ್ಕೊಂಡು ಬರೋದಕ್ಕೆ ಮೊದಲು ಇದು ಹೇಳ್ತಿರೋ ವಿಚಾರದಲ್ಲಿ ಏನಾದರೂ ಸತ್ಯವಿದೆಯಾ ಅಂತ, ಆ ರೇಡಿಯೋ ಅಂಗಡಿ ಏನಾದರೂ ಇದೆಯಾ ಅದು ಹೇಳ್ತಿರೋದು ಅಂತ ಹುಡ್ಕೊಂಡು ಬರೋಣ ಅಂತ ಏನು ಮಾಡ್ದ, ಟಿಟುವಿನ ಅಣ್ಣ ರೇಡಿಯೋ ಅಂಗಡಿಯನ್ನು ಹುಡುಕ್ತಾ ಆ ಮಗು ಹೇಳಿದಂತಹ ವಿವರಗಳನ್ನು ತೆಗೆದುಕೊಂಡು ಅದೇ ರಸ್ತೆಯಲ್ಲಿ ಹಾದು ಹೋದರೆ ಅಲ್ಲಿ ಸುರೇಶ್ ರೇಡಿಯೋ ಶಾಪ್ ಅಂತ ಇತ್ತು. ಹೆಸರು ಸುರೇಶ್ ರೇಡಿಯೋ ಶಾಪ್. ಒಳಗೆ ಹೋದ, ಅಲ್ಲಿ ಯಾರೋ ಒಂದಿಬ್ಬರು ಕೆಲಸ ಮಾಡ್ತಾಯಿದ್ರು, ಅಂಗಡಿ ಯಜಮಾನನೋ ಯಾರೋ, ಅವ್ರ ಬಳಿ ಹೋಗಿ, ಎಷ್ಟು ವರ್ಷದಿಂದ ನಿಮ್ಮ ರೇಡಿಯೋ ಅಂಗಡಿ ಇದೆ, ನಿಮ್ಮ ಹೆಸರೇನು, ಈ ಅಂಗಡಿ ಇತಿಹಾಸವೇನು ಅಂತ ಕೆದಕ್ಲಿಕ್ಕೆ ಪ್ರಾರಂಭ ಮಾಡ್ದ. ಆಗ ಅಂಗಡಿಯ ಯಜಮಾನ ಹೇಳ್ದ, ಹೌದು, ನೀವು ಕೇಳ್ತಿರೋಂತಹ ಸುರೇಶ್ ವರ್ಮಾ ಅನ್ನೋಂಥ ವ್ಯಕ್ತಿ ಈ ಅಂಗಡಿಯನ್ನು ಮೊದಲು ನಡೆಸ್ತಿದ್ದ. ಆತನ ಬಳಿ ನಮ್ಮ ಹಿರಿಯರು ಕೊಂಡ್ಕೊಂಡು ಬಿಟ್ಟರು. ಇಷ್ಟು ನಮಗೆ ಗೊತ್ತು. ನಾವು ಸುರೇಶ್ ವರ್ಮಾರ ನಂತರ 2ನೇ ತಲೆಮಾರು. ನಮ್ಮ ಹಿರಿಯರೇ ಅವ್ರ ಬಳಿ ಈ ಅಂಗಡಿಯನ್ನು ಕೊಂಡ್ಕೊಂಡ್ರು. ಅಷ್ಟು ಬಿಟ್ಟರೆ ನಮಗೆ ಸುರೇಶ್ ವರ್ಮಾ ಅವರ ಬಗ್ಗೆ ಇನ್ನೇನು ಹೆಚ್ಚಿಗೆ ಗೊತ್ತಿಲ್ಲ. ಆದರೆ ನಾವು ನಿಮಗೆ ಸಹಾಯ ಮಾಡ್ತೀವಿ. ಅವರ ಹೆಂಡತಿ ಉಮಾ ವರ್ಮಾ ಇದ್ದಾರಲ್ಲ, ಅವ್ರು ಬದುಕಿದ್ದಾರೆ. ಅವರ ಒಂದು ವಿಳಾಸವನ್ನು ನಾವು ನಿಮಗೆ ಕೊಡ್ತೀವಿ, ಬೇಕಾದ್ರೆ ನೀವು ಹೋಗಿ ನಿಮಗೆ ಹೆಚ್ಚಿನ ವಿವರಗಳೇನಾದರೂ ಬೇಕಾಗಿದ್ದರೆ ಅವರನ್ನು ಕೇಳಿ ಅಂತ ಹೇಳಿ ಸುರೇಶ್ ವರ್ಮಾರ ಹೆಂಡತಿ ಉಮಾ ವರ್ಮಾರ ಒಂದು ವಿಳಾಸವನ್ನು ಕೊಟ್ಟರು. ಈಗ ಟಿಟು ಸಿಂಗ್ಗೆ ಆಶ್ಚರ್ಯವೂ ಆಯಿತು, ಕುತೂಹಲವೂ ಆಯಿತು. ಈ ಮಗು ಹೇಳ್ತಿರೋದರಲ್ಲಿ ಒಂದು ಅಂಶನಾದರೂ ಸತ್ಯ ಕಂಡು ಬರ್ತಿದೆ, ಇದನ್ನು ಇಲ್ಲೇ ಬಿಡೋದು ಬೇಡ, ಇದರ ಪರಿಶೋಧನೆ ಮುಂದುವರಿಸೋಣ ಅಂದ್ಬಿಟ್ಟು ಉಮಾ ವರ್ಮಾ ಅವರ ಮನೆಗೆ ಹೋದರು. ಅಲ್ಲಿ ಆಕೆ ಹೇಳ್ತಾಳೆ, ಹೌದು, ನನ್ನ ಗಂಡನ ಹೆಸರು ಸುರೇಶ್ ವರ್ಮಾ, ನನ್ನ ಪತಿ ಈಗ ಬದುಕಿಲ್ಲ. ಅದೊಂದು ದಿವಸ ನನ್ನ ಪತಿ ಕಾರಿನಲ್ಲಿ ಮನೆಗೆ ಬಂದರು, ಬೆಲ್ ಮಾಡಿದ್ರು, ನಾನು ಬಂದು ಗೇಟ್ ತೆರೆಯೋ ಅಷ್ಟರಲ್ಲಿ ಅವ್ರ ಕೊಲೆ ಆಗೋಗಿತ್ತು. ಯಾರು ಕೊಲೆಗಾರರು ಅಂತ ಇದುವರೆಗೂ ನಮಗೆ ಗೊತ್ತಿಲ್ಲ, ಯಾಕೆ ಕೊಲೆ ಮಾಡಿದ್ರು ಅಂತಲೂ ನಮಗೆ ಗೊತ್ತಿಲ್ಲ ಅಂತ ಹೇಳಿದರು. ಈತನಿಗೆ, ಈ ಟಿಟು ಸಿಂಗನ ಅಣ್ಣನಿಗೆ ಮತ್ತಷ್ಟು ಸಾಕ್ಷ್ಯ ಸಿಕ್ತು, ಬಲಯುತವಾದ ಸಾಕ್ಷ್ಯ. ಹೌದು, ಆ ಹುಡುಗ ಮನೆಯಲ್ಲಿ ಹೇಳಿದ್ದ, ಕಾರ್ ತಂದು ಮನೆಯಲ್ಲಿ ನಿಲ್ಲಿಸದೆ ಯಾರೋ ಇಬ್ಬರು ಬಂದು ನನಗೆ ಶೂಟ್ ಮಾಡಿದ್ರು ಅಂತ ಒಬ್ಬ ವ್ಯಕ್ತಿ ಹೆಸರನ್ನು ಹೇಳಿದ್ದ. ಈ ಮಗು ಯಾವ ಕೊಲೆಯ ವಿವರಣೆಯನ್ನು ನೀಡಿದ್ನೋ ಅದೇ ವಿವರಣೆಯನ್ನು ಉಮಾ ವರ್ಮಾ ಅವರು ಸಹ ನೀಡ್ತಾ ಇದ್ದಾರೆ. ಅಂದರೆ ಹೋಲಿಕೆ ಸ್ಪಷ್ಟವಾಗಿ ಹೋಯಿತು. ಟಿಟು ಸಿಂಗ್ನ ಅಣ್ಣ ಉಮಾ ವರ್ಮಾಗೆ ತಿಳಿಸಿದ, ಅಮ್ಮ, ನನ್ನ ತಮ್ಮ ಒಬ್ಬ ಇದ್ದಾನೆ, ಬರೀ 4 ವರ್ಷದ ಮಗು, ಅವನು ಹಿಂದಿನ ಜನ್ಮದಲ್ಲಿ ನಾನು ಸುರೇಶ್ ವರ್ಮಾ ಆಗಿದ್ದೆ, ಆಗ ನನ್ನ ಕೊಲೆ ಹೀಗೆ ನಡೀತು ಅಂತ ನೀವು ಯಾವ ಒಂದು ವಿವರಣೆ ನೀಡ್ತಿದ್ದೀರೋ ಅದೇ ವಿವರಣೆಯನ್ನು ನೀಡ್ತಾನೆ. ಮತ್ತು ನಿಮ್ಮನ್ನೆಲ್ಲ ತುಂಬ ಜ್ಞಾಪಕ ಮಾಡ್ಕೋತಾನೆ. ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗಿ ಅಂತಾನೆ, ನನ್ನನ್ನು ಟಿಟು ಸಿಂಗ್ ಅಂತ ಕರಿಬೇಡಿ ಅಂತಾನೆ, ನಾನೇ ಸುರೇಶ್ ವರ್ಮಾ ಅಂತ ಕರಾರುವಕ್ಕಾಗಿ ನೆನಪು ಮಾಡ್ಕೊಳ್ತಾನೆ, ತುಂಬ ಪೀಡಿಸ್ತಾ ಇದ್ದಾನೆ ಅಂತ ಹೇಳ್ದ. ಈ ವಿಷಯವನ್ನು ಕೇಳಿದ ನಂತರ ಸುರೇಶ್ ವರ್ಮಾನ ಪೋಷಕರಿದ್ದರು, ಅಂದರೆ ತಂದೆ ತಾಯಿಗಳು. ಸುರೇಶ್ ವರ್ಮಾ ಸತ್ತು ಈಗ ಟಿಟು ಸಿಂಗ್ ಆಗಿ ಹುಟ್ಟಿದ್ದಾನೆ. ಆ ಸುರೇಶ್ ವರ್ಮಾನ ವೃದ್ಧ ತಂದೆ ತಾಯಿಗಳಿನ್ನ ಬದುಕಿದ್ರು, ಹೆಂಡತಿ ಉಮಾ ವರ್ಮಾ ಬದುಕಿದ್ಲು, ಮತ್ತು 3 ಜನ ಅಣ್ಣ ತಮ್ಮಂದಿರಿದ್ದರು ಸುರೇಶ್ ವರ್ಮಾಗೆ, ಅವರು ಬದುಕಿದ್ರು.
ಅವರೆಲ್ಲ ಒಟ್ಟಾಗಿ ಸೇರಿಕೊಂಡು ಡಿಸೈಡ್ ಮಾಡಿಬಿಟ್ರು, ಇದರಲ್ಲಿ ಏನೋ ಒಂದು ಸತ್ಯ ಅಡಗಿದೆ, ಹೋಗಿ ನೋಡೋಣ ಅಂತ ಎಲ್ಲರೂ ಒಟ್ಟಾಗಿ ಏನು ಮಾಡಿದ್ರು, ಟಿಟೂ ಸಿಂಗ್ನನ್ನು ನೋಡಲಿಕ್ಕೆ ಟಿಟೂ ಸಿಂಗ್ನ ಹಳ್ಳಿಗೆ ಬಂದರು. ಟಿಟೂ ಸಿಂಗ್ ಮನೆ ಮುಂದೆ ಆಟ ಆಡ್ತಾ ಇದ್ದ. ಇವರು ಏನೂ ಹೇಳಿಲ್ಲ ನಾವು ಬರ್ತೀವಿ ಅಂತ, ಯಾವುದೇ ಒಂದು ವಿವರಣೆ ಅವನಿಗೆ ಗೊತ್ತಿಲ್ಲ. ಅವರ ಅಣ್ಣ ಆಗ್ರಾನಲ್ಲಿ ಹೋಗಿದೆಲ್ಲ ವಿಚಾರಿಸಿರೋದು ಗೊತ್ತಿಲ್ಲ. ಅವನ ಪಾಡಿಗೆ ಅವನ ಮಗು ಆಟ ಆಡ್ತಾ ಇದೆ. ಇವ್ರು ನಡ್ಕೊಂಡು ಬಂದರು ಅಂಗಳಕ್ಕೆ. ದೂರದಿಂದ ನೋಡ್ದ ಅವನು, ತಕ್ಷಣ ಓಡಿ ಬಂದು ಹರ್ಷದಿಂದ ಅವರನ್ನೆಲ್ಲ ಗುರುತಿಸಿ ಅಪ್ಪಿಕೊಂಡ. ಆನಂದವನ್ನು ಮತ್ತು ಹರ್ಷವನ್ನು ವ್ಯಕ್ತಪಡಿಸಿದ. ಆ ತಕ್ಷಣ ಎಲ್ಲರನ್ನು ನೋಡಿ ಖುಷಿ ಆಗೋಯ್ತು, ಬಹಳ ಆನಂದವಾಗೋಯ್ತು ಆತನಿಗೆ. ಆತ ಏನು ಮಾಡ್ದ, ಅಲ್ಲೇ ಒಂದು ಲೋಹದ ಚೇರ್ ಇತ್ತು. ಹಿಂದಿನ ಕಾಲದಲ್ಲಿ ಮೆಟಲ್ದು ಚೇರ್ಗಳು ಬರ್ತಿತ್ತು ನೋಡಿ, ಆ ಮೆಟಲ್ ಚೇರ್ ಇತ್ತು. ಅದನ್ನು ಹತ್ತಿ ಮೇಲೆ ಕೂತ್ಕೊಂಡು ಅದ್ರ ಮೇಲೆ ತಬಲ ಬಾರಿಸ್ಲಿಕ್ಕೆ ಶುರು ಮಾಡ್ದ. ಇವರೆಲ್ಲರಿಗೂ ಬಹಳ ಆಶ್ಚರ್ಯ ಆಗುತ್ತೆ. ಯಾಕೆ ಅಂದರೆ ಸುರೇಶ್ ವರ್ಮ ಹಾಗೆ ಇದ್ದರು. ಅವ್ರಿಗೆ ತುಂಬ ಸಂತೋಷ ಆದರೆ ಚೇರ್ ಮೇಲೆ ಕೂತ್ಕೊಂಡು ತಬಲ ಬಾರಿಸ್ತಿದ್ರು. ಇದು 4 ವರ್ಷದ ಮಗು, ಅದೇ ಬುದ್ಧಿ ತೋರಿಸ್ತಿದೆ, ಅದೇ ಅನುಕರಣೆ ಇದೆ. ಇವರಿಗೆ ತುಂಬ ಆಶ್ಚರ್ಯ ಆಯಿತು, ಬಹಳ ಕುತೂಹಲವೂ ಉಂಟಾಯಿತು. ಎಲ್ಲರೂ ಸೇರಿ ಒಂದು ನಿರ್ಧಾರಕ್ಕೆ ಬಂದರು. ಈಗ ಟಿಟೂ ಸಿಂಗ್ನ ಮನೆ ಕಡೆಯವರು ಆ ಕಡೆ, ಉಮಾ ವರ್ಮ ಮನೆಯವರು ಯಾರ್ಯಾರಿದ್ದಾರೆ ಅವರೆಲ್ಲ ಒಟ್ಟಾಗಿ ಸೇರಿಕೊಂಡು ಒಂದು ಡಿಸೈಡ್ ಮಾಡಿದರು, ಈ ಮಗುವನ್ನು ಏನು ಹೇಳೋದು ಬೇಡ, ಆಗ್ರಾನಲ್ಲಿ ಅವ್ರ ಮನೆಗೆ ಕರ್ಕೊಂಡು ಹೋಗೋಣ. ಅವನನ್ನು ಆಗ್ರಾಗೆ ಕರೆದುಕೊಂಡು ಹೋಗಿ ಹಿಂದಿನ ಜನ್ಮದ ಮತ್ಯಾವ ವಿಚಾರಗಳನ್ನು ಆತ ಸರಿಯಾಗಿ ಗುರುತಿಸ್ತಾನೆ, ಸರಿಯಾಗಿ ನೆನಪು ಮಾಡ್ಕೊಳ್ತಾನೆ, ಇದನ್ನು ಪರಿಶೋಧಿಸಿ ಈ ವಿವರಣೆಯನ್ನು, ಈ ಒಂದು ವಿಚಾರವನ್ನು ಸಂಗ್ರಹಿಸಬೇಕು ಅಂತ ನಿರ್ಧಾರ ಮಾಡ್ತಾರೆ. ಒಂದು ದಿವಸ ಆತನನ್ನು ಆಗ್ರಾ ನಗರಕ್ಕೆ ಕರೆದುಕೊಂಡು ಬರ್ತಾರೆ. ಈಗ ನೋಡಿ, ನಾವು ಬೆಂಗಳೂರಿನಲ್ಲಿದ್ದೇವೆ. ಬೆಂಗಳೂರಿನ ರಸ್ತೆಗಳೆಲ್ಲ ನಮಗೆ ಚಿರಪರಿಚಿತ. ಅಟ್ಲೀಸ್ಟ್ ನಾವಿರೋಂತಹ ಒಂದು ಬಡಾವಣೆಯ ಸುತ್ತಮುತ್ತಲೂ ಇರೋಂಥ ಸುಮಾರು 5ರಿಂದ 8-10 ಕಿಲೋಮೀಟರಷ್ಟು ಸ್ಥಳದಲ್ಲಿರೋ ರಸ್ತೆಗಳೆಲ್ಲ ನಮಗೆ ಚಿರಪರಿಚಿತ. ನಾವು ಆರಾಮಾಗಿ ಓಡಾಡ್ತೀವಿ, ಆರಾಮಾಗಿ ನಮ್ಮ ವೆಹಿಕಲ್ ಡ್ರೈವ್ ಮಾಡ್ತೀವಿ, ಎಲ್ಲಿಂದ ಎಲ್ಲಿಗೆ ಆದ್ರೂ ಈ ಸ್ಥಳದಲ್ಲಿ ಓಡಾಡ್ತೀವಿ, ಅಡ್ಡಾಡ್ತೀವಿ. ಈಗ ಈ ಮಗು ಬರೀ 4 ವರ್ಷ, ಇದನ್ನು ಆಗ್ರಾಗೆ ಕರ್ಕೊಂಡು ಬಂದಿದ್ದಾರೆ. ಇದಕ್ಕೆ ಮೊದಲು ಅದು ಎಂದೂ ಆಗ್ರಾಗೆ ಬಂದಿಲ್ಲ, ಇದೇ ಫಸ್ಟ್ ಟೈಮ್ ಹಳ್ಳಿ ಬಿಟ್ಟು ಆಗ್ರಾ ನಗರಕ್ಕೆ ಬಂದಿರೋದು. ಆದರೆ ಆ ಮಗು ಏನು ಮಾಡ್ತಿದೆ, ಅವನಿಗೆ ಇದು ಅಪರಿಚಿತ ಊರು ಅಂತಲೇ ಅನ್ನಿಸ್ತಿಲ್ಲ. ಇವರಿಗೆಲ್ಲ ನೋಡಿದ್ರೆ ಎಲ್ಲ ರಸ್ತೆಗಳನ್ನು, ಮುಖ್ಯ ಸ್ಥಳಗಳನ್ನು ಗುರುತಿಸುತ್ತಾ ಬಹಳ ವರ್ಷಗಳ ಕಾಲ ಆಗ್ರಾದಲ್ಲಿ ನೆಲೆಸಿರುವ ವ್ಯಕ್ತಿಯಂತೆ ಲೀಲಾಜಾಲವಾಗಿ ಓಡಾಡ್ತಾ ತನ್ನ ರೇಡಿಯೋ ಶಾಪ್ನ ಬಳಿ ಇವರನ್ನು ಅವನೇ ಕರ್ಕೊಂಡು ಹೋದ. ಆ ಮಗು ನೋಡಿ, ಇದು ನನ್ನ ರೇಡಿಯೋ ಶಾಪ್ ಅಂತ ಕರೆಕ್ಟಾಗಿ ಸುರೇಶ್ ರೇಡಿಯೋ ಶಾಪ್ನ ಮುಂದೆ ಕರ್ಕೊಂಡು ಹೋದ. ಆತನ ಜೊತೆ ಇದ್ದವರು ದಾರಿಯಲ್ಲಿ ಇವನು ದಾರಿ ತಪ್ಪಿಸ್ಬೇಕು ಅಂತ ಬಹಳ ಪ್ರಯತ್ನ ಪಟ್ಟರು. ನೋಡೋಣ, ಇವನೇನೋ ಹೋಗ್ತಾ ಇದ್ದಾನೆ ನಿಖರವಾಗಿ ರೇಡಿಯೋ ಶಾಪ್ ಕಡೆಗೆ, ಇವನಿಗೆ ದಾರಿ ತಪ್ಪಿಸೋಣ ಅಂತ ಬಹಳ ಪ್ರಯತ್ನ ಪಟ್ಟರು. ಆದರೆ ಯಾರು ಏನೇ ಪ್ರಯತ್ನ ಪಟ್ಟರು ಅವನು ದಾರಿ ತಪ್ಪಿಸ್ಕೊಳ್ಳಿಲ್ಲ. ಯಶಸ್ವಿಯಾಗಿ ಕರ್ಕೊಂಡು ಬಂದು ಆ ರೇಡಿಯೋ ಶಾಪ್ ಮುಂದೆ ನಿಲ್ಲಿಸ್ದ. ಇದು ನಡೆದಾಗ ದೆಹಲಿ ವಿಶ್ವವಿದ್ಯಾಲಯದಲ್ಲಿ, ಅಂದರೆ ಡೆಲ್ಲಿ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಚಾತ್ ದಾ ಅಂತ ಇದ್ದರು. ಆ ಪ್ರೊಫೆಸರ್ ಚಾತ್ ದಾ ಅವರು ಪುನರ್ಜನ್ಮದ ಬಗ್ಗೆ ಸಂಶೋಧನೆಗಳನ್ನು ಮಾಡ್ತಾಯಿದ್ರು. ಅವರನ್ನು ಸಹ ಕರ್ಕೊಂಡು ಬಂದಿದ್ದಾರೆ. ಅವರು ಪ್ರೊಫೆಸರ್ ಚಾತ್ ದಾ ಮುಂದೆ ಈ ಪ್ರಕರಣ ತೆರೆದುಕೊಳ್ತಾ ಇದೆ. ಅವರು ಈ ಪ್ರಕರಣದ ಬಗ್ಗೆ ಆಸಕ್ತಿ ತಳೆದು ಆಗ್ರಾಗೆ ಬಂದು ಶ್ರೀಮತಿ ಉಮಾ ವರ್ಮಾರವರನ್ನು ಭೇಟಿಯಾಗಿ ಆಕೆಯನ್ನು ಕೇಳ್ತಾರೆ. ಉಮಾ ವರ್ಮಾನ ಭೇಟಿಯಾಗ್ತಾರೋ, ಪ್ರೈವೇಟಾಗಿ ಭೇಟಿಯಾಗಿ ಕೇಳ್ತಾರೆ, ಅಮ್ಮ, ನೀವು ಈ ಹುಡುಗನನ್ನು ನಿಮ್ಮ ಪತಿಯಾಗಿದ್ದ ಸುರೇಶ್ ವರ್ಮಾ ಅಂತ ಒಪ್ಕೊಳ್ತೀರಾ ಅಂತ. ಆಕೆ ಹೇಳ್ತಾಳೆ, ಹೌದು, ನಾನು ಈ ಮಗುವನ್ನು ನನ್ನ ಹಿಂದಿನ ಜನ್ಮದ ನನ್ನ ಪತಿ
ಸುರೇಶ್ ವರ್ಮಾ ಅಂತ ಒಪ್ಕೊಳ್ತೀನಿ. ಅದಕ್ಕೆ ಬಲವಾದ ಸಾಕ್ಷ್ಯ ಏನಾದರೂ ನಿಮ್ಮ ಬಳಿ ಇದೆಯಾ? ಅದು ಹೇಗೆ ಒಪ್ಕೋತೀರಿ? ಕರ್ಕೊಂಡು ಬಂದಿರ್ಬೋದು, ರೇಡಿಯೋ ಶಾಪ್ ನೋಡಿರ್ಬೋದು, ಆಗ್ರಾದಲ್ಲಿ ಲೀಲಾಜಾಲವಾಗಿ ಓಡಾಡಿರ್ಬೋದು. ಅಷ್ಟು ಮಾತ್ರಕ್ಕೆ ನಿಮ್ಮ ಪತಿ ಅಂತ ಹೇಗೆ ಒಪ್ಕೊಳ್ತೀರಿ ಅಂತ ಕೇಳ್ತಾರೆ. ಆಗ ಆಕೆ ಹೇಳ್ತಾರೆ, ನೋಡಿ, ದಂಪತಿಗಳಾಗಿದ್ದ ನಾವು ಅನ್ಯೋನ್ಯವಾಗಿ ಜೀವನ ಮಾಡ್ತಿದ್ವಿ. ನಾವಿಬ್ಬರೇ ಒಮ್ಮೆ ಪ್ರಯಾಣ ಹೋದಾಗ ನಡೆದ ಒಂದು ಘಟನೆ ನಮ್ಮಿಬ್ಬರನ್ನು ಬಿಟ್ಟು ಮತ್ತಾರಿಗೂ ತಿಳಿದಿಲ್ಲ. ನಾನು ನನ್ನ ಪತಿ ಇಬ್ಬರು ಒಮ್ಮೆ ಒಂದು ಪ್ರಯಾಣ ಹೋಗಿದ್ವಿ, ಎಲ್ಲೋ ಟ್ರಿಪ್ ಹೋಗಿದ್ವಿ. ಆ ಟ್ರಿಪ್ಗೆ ಹೋದಾಗ ಒಂದು ಘಟನೆ ಸಂಭವಿಸ್ತು. ಆ ಘಟನೆ ನನಗೂ ನನ್ನ ಪತಿಗೂ ಬಿಟ್ಟು ಇನ್ಯಾರಿಗೂ ಆ ಘಟನೆ ಗೊತ್ತಿಲ್ಲ. ಆದರೆ ಈ ಮಗು ಆ ಘಟನೆಯನ್ನು ಕರಾರುವಕ್ಕಾಗಿ ನೆನಪಿಸಿಕೊಂಡು ನನ್ನ ಬಳಿ ಹೇಳುತ್ತಾನೆ ಎಂದರೆ ಅದು ನನಗೆ ಬಹಳ ಆಶ್ಚರ್ಯಕರವಾದದ್ದು. ಇನ್ನೂ ಒಂದು ಖಾಸಗಿ ಘಟನೆ, ಯಾರಿಗೂ ತಿಳಿದೇ ಇರೋದು, ಯಾರಿಗೂ ಅವ್ರ ಬಾಯಿ ಬಿಟ್ಟಿಲ್ಲದೆ ಇರೋವಂಥದ್ದು. ಅಂಥ ಒಂದು ಘಟನೆಯನ್ನು ಈ ಮಗು ಹೆಂಗೆ ಜ್ಞಾಪಕ ಮಾಡಿಕೊಳ್ಳುತ್ತೆ? ಪ್ರಪಂಚಕ್ಕೆ ಗೊತ್ತಿಲ್ಲದೆ ಇರೋವಂಥ ವಿಷಯ 4 ವರ್ಷದ ಈ ಮಗು ಸರಿಯಾಗಿ ಜ್ಞಾಪಿಸಿಕೊಂಡು ತಿಳಿಸಿ ಹೇಳುತ್ತೆ ಅಂತಂದರೆ ಈ ಮಗು ಇನ್ಯಾರೂ ಅಲ್ಲ, ನನ್ನ ಪತಿಯಾದ ಸುರೇಶ್ ವರ್ಮಾನೇ ಆಗಿರಬೇಕು ಅಂತ ನಾನು ನಂಬ್ತೇನೆ. ಪ್ರೊಫೆಸರ್ಗೆ ಇದೊಂದು ಬಲವಾದ ಸಾಕ್ಷ್ಯ ಸಿಕ್ತು. ಚಾದ್ದ ಏನು ಮಾಡಿದ್ರು, ಅಯಾನ್ ಸ್ಟೀವನ್ಸನ್ರಿಗೆ ಈ ವಿಷಯ ತಿಳಿಸಿದರು. ಅಯಾನ್ ಅಂತಾರೆ, ಕೆಲವರು ಇಯಾನ್ ಅಂತಾರೆ, ಇರಲಿ, ಇಯಾನ್ ಸ್ಟೀವನ್ಸನ್ ಅಂತಲೇ ಇಟ್ಕೊಳ್ಳೋಣ. ಇವರು ಪ್ರಪಂಚದಲ್ಲೇ ಪ್ರಖ್ಯಾತ ಪುನರ್ಜನ್ಮ ಸಂಶೋಧಕರು. ಇಯಾನ್ ಸ್ಟೀವನ್ಸನ್ರಿಗೆ ಈ ವಿಷಯ ತಿಳಿದ ಮೇಲೆ ಅವರು ಭಾರತಕ್ಕೆ ಬರ್ತಾರೆ. ಅವರು ಬಹಳ ಆಳ ಅಧ್ಯಯನ ನಡೆಸಿದ್ದಾರೆ ಪ್ಯಾರಾಸೈಕಾಲಜಿನಲ್ಲಿ. ಪ್ಯಾರಾಸೈಕಾಲಜಿ ಅಂದರೆ ಈ ಪುನರ್ಜನ್ಮ ಮತ್ತು ಮರಣಾನಂತರ ಜೀವನ, ಮರಣ ಸಾಮೀಪ್ಯ ಅನುಭವ, ಇಂಥ ವಿಷಯಗಳಿಗೆ ಸಂಬಂಧಪಟ್ಟ ಸಂಶೋಧನೆಗಳು ಪ್ಯಾರಾಸೈಕಾಲಜಿ. ಇಂಥ ಪ್ಯಾರಾಸೈಕಾಲಜಿಯನ್ನು ಮುಖ್ಯ ಅಧ್ಯಯನ ಕ್ಷೇತ್ರವಾಗಿ ತೆಗೆದುಕೊಂಡಿದ್ದಂಥ ಇಯಾನ್ ಸ್ಟೀವನ್ಸನ್ರು ಈ ಒಂದು ಘಟನೆಯನ್ನು ಸ್ಟಡಿ ಮಾಡಲಿಕ್ಕೆ ಭಾರತಕ್ಕೆ ಬರ್ತಾರೆ. ಈ ಬಾಲಕನ ತಲೆಯನ್ನು ಪರೀಕ್ಷೆ ಮಾಡ್ತಾರೆ. ಈತನ ಕೂದಲುಗಳನ್ನೆಲ್ಲ ಸರಿಸಿ ನೋಡ್ತಾರೆ. ನೋಡಿದ್ರೆ ಅವನಿಗೆ ತಲೆ ಮೇಲೆ 2 ಗಾಯದ ಗುರುತುಗಳಿದೆ. ಒಂದು ಬಲಗಡೆ ತಲೆ ಮೇಲೆ ಒಂದು ಗಾಯದ ಗುರುತಿದೆ, ಒಂದು ಎಡಗಡೆ ತಲೆ ಮೇಲೆ ಗಾಯದ ಗುರುತಿದೆ. ಬಲಭಾಗದ ಗಾಯ ಸಣ್ಣ ಗಾಯ, ಎಡಭಾಗದ ಗಾಯ ದೊಡ್ಡ ಗಾಯ. ಸಾಮಾನ್ಯವಾಗಿ ಶೂಟ್ ಮಾಡಿದಾಗ ಫೊರೆನ್ಸಿಕ್ ಮೆಡಿಸಿನಲ್ಲಿ ಬರುತ್ತದೆ. ಬುಲೆಟ್ ಎಲ್ಲಿ ಎಂಟರ್ ಆಗುತ್ತೋ ಅಲ್ಲಿ ಸಣ್ಣ ಗಾಯ ಇರುತ್ತೆ, ಬುಲೆಟ್ ಎಲ್ಲಿ ಹೊರಗೆ ಬರುತ್ತೋ ಅಲ್ಲಿ ದೊಡ್ಡ ಗಾಯ ಇರುತ್ತೆ. ಅವನಿಗೆ ಹೊಡೆದಿರೋ ಗುಂಡು ಎಡಗಡೆಯ ಮೆದುಳು ಅಥವಾ ತಲೆಯಿಂದ ಪ್ರವೇಶ ಮಾಡಿ ಬಲಗಡೆಯ ಮೆದುಳು ಅಥವಾ ತಲೆಯಿಂದ ಹೊರಕ್ಕೆ ಬಂದಿದೆ. ಅಂದರೆ ಹಿಂದಿನ ಜನ್ಮದಲ್ಲಿ ಬಿದ್ದ ಏಟಿನ ಗುರುತು ಈಗಿನ ಜನ್ಮದ ತಲೆಯ ಮೇಲೆ ಇದೆ. ಈ ಪ್ರಕರಣದಲ್ಲಿ ಹಾಗೆ ಇತ್ತು. ಇವೆಲ್ಲ ಬಲವಾದ ಸಾಕ್ಷ್ಯಗಳು. ಎಂಥ ಸಾಕ್ಷ್ಯಗಳು ಅಂದರೆ ಇವುಗಳನ್ನು ಅಲ್ಲಗೆಳಿಲಿಕ್ಕೆ ಸಾಧ್ಯವಿಲ್ಲ. ಇದು ಕಾಗಕ್ಕ ಗುಬ್ಬಕ್ಕನ ಕತೆ ನೀವು ಹೇಳ್ತಿರೋದು ಅಂತ ಇದನ್ನು ನಿರಾಕರಿಸಲಿಕ್ಕೆ ಸಾಧ್ಯವಿಲ್ಲ. ಅಲ್ಲದೆ ಟಿಟೂ ಸಿಂಗ್ ಏನು ಮಾಡ್ದ, ತನಗೆ ಗುಂಡು ಹಾರಿಸಿದ ವ್ಯಕ್ತಿಯ ಹೆಸರನ್ನು ಸ್ಪಷ್ಟವಾಗಿ ತಿಳಿಸಿದ್ದ. ಯಾವಾಗ ಅವನು ಯಾರು ಗುಂಡು ಹಾರಿಸಿದ್ರು ಅಂತ ಆ ವ್ಯಕ್ತಿ ಹೆಸರು ತಿಳಿಸಿದನೋ ಪೊಲೀಸರ ತನಕ ಈ ಕಂಪ್ಲೇಂಟ್ ಹೋಯಿತು. ಇಯಾನ್ ಸ್ಟೀವನ್ಸನ್ ಪೊಲೀಸರ ಬಳಿ ತಕ್ಕೊಂಡು ಹೋದ, ನೋಡೋಣ ಪರೀಕ್ಷೆ ಮಾಡಿ ಅಂತ. ಪೊಲೀಸರು ಆ ವ್ಯಕ್ತಿಯನ್ನು ಹಿಡ್ಕೊಂಡು ಬಂದು ಕೈಗೆ ಕೊಳ ಹಾಕಿ ನಿಲ್ಲಿಸಿದ್ರು. ಅವನಿಗೊಂದು 2 ತದಕಿದ್ರೆ ಅವನು ಒಂದು ತಪ್ಪನ್ನು ಒಪ್ಕೊಂಡ. ಅಂದರೆ ನೋಡಿ, ಇಂಥ ಸಾಕ್ಷ್ಯಗಳನ್ನು ಯಾರಾದರೂ ಹುಟ್ಟಿಸ್ಕೊಂಡು ಹೇಳಲಿಕ್ಕೆ ಸಾಧ್ಯ ಇದೆಯಾ? ಹಿಂದಿನ ಜನ್ಮದಲ್ಲಿ ಯಾರು ಕೊಲೆಗಾರನೋ
ಆತನನ್ನು ಈ ಜನ್ಮದಲ್ಲಿ ಆ ವ್ಯಕ್ತಿ ಪೊಲೀಸರಿಗೆ ಹಿಡ್ಕೊಡ್ತಾ ಇದ್ದಾನೆ. ಆ ವ್ಯಕ್ತಿ ನಾನು ಕೊಲೆ ಮಾಡದೆ, ಹೌದು ತಪ್ಪಿಸ್ಕೊಂಡು ಓಡಾಡ್ತಿದ್ದೆ, ಯಾರ ಕಣ್ಣಿಗೂ ಬಿದ್ದಿಲ್ಲ ಅದು ಅಂತ ಒಪ್ಕೊಂಡು ಕ್ಷಮಾಪಣೆಯನ್ನು ಕೇಳ್ತಿದ್ದಾನೆ ಅಂದರೆ, ಈಗ ಆ ಆತ್ಮ ಈ ಮಗುವಿನಲ್ಲಿ ಬಂದು ಸೇರಿದರೆ ತಾನೆ, ಆ ಮನಸ್ಸು ಈ ಮಗುವಿನ ಮನಸ್ಸನ್ನು ಪ್ರವೇಶ ಮಾಡಿದರೆ ತಾನೆ. ಇಲ್ಲ ಅಂದರೆ ಹೇಗೆ ಸಾಧ್ಯ? ಇದಕ್ಕೆ ವಿಜ್ಞಾನ ಬೇರೆ ಯಾವುದಾದ್ರೂ ಸಮಜಾಯಿಷಿ ಕೊಡುತ್ತಾ? ಇಲ್ಲ, ಪುನರ್ಜನ್ಮ ಅಲ್ವೇ ಅಲ್ಲ, ಈ ಬೇರೆ ಕಾರಣಗಳಿಂದ ಹಿಂದಿನ ಜನ್ಮದ ನೆನಪುಗಳು ಈ ಜನ್ಮದಲ್ಲಿ ಮಕ್ಕಳಿಗೆ ಬರುತ್ತೆ ಅಂದರೆ, ಮೊಟ್ಟ ಮೊದಲನೇದಾಗಿ ಹಿಂದಿನ ಜನ್ಮದ ನೆನಪುಗಳು ಈ ಜನ್ಮದಲ್ಲಿ ಬರುತ್ತೆ ಅಂತ ಅಂತಿದ್ದಾಗೇ ಅಲ್ಲಿಗೆ ಅದು ಒಂದು ದೃಢೀಕರಣ. ಯಾವುದಕ್ಕೆ? ಪುನರ್ಜನ್ಮಕ್ಕೆ. ಹೇಗೆ ವಿಜ್ಞಾನ ಇದನ್ನು ಹೇಗೆ ವಿವರಿಸುತ್ತೆ? ಇದು ಹೇಗೆ ಜರುಗಿತು? ವಿಜ್ಞಾನದ ಬಳಿ ಉತ್ತರ ಇಲ್ಲ. ಯಾವಾಗ ವಿಜ್ಞಾನದ ಬಳಿ ಉತ್ತರ ಇಲ್ವೋ ಅದರ ಅರ್ಥ ಏನೆಂದರೆ, ವಿಜ್ಞಾನ ಪುನರ್ಜನ್ಮವನ್ನು ನಿರಾಧಾರವಾದದ್ದು ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ವಿಜ್ಞಾನ ಇದಕ್ಕೆ ಆಧಾರಗಳಿದೆ, ಸಾಕ್ಷ್ಯಗಳಿದೆ, ಪುನರ್ಜನ್ಮ 100ಕ್ಕೆ 100% ಸತ್ಯ ಅಂತ ಹೇಳುತ್ತಾ ಅಂದರೆ ವಿಜ್ಞಾನ ಅದನ್ನು ಒಪ್ಕೊಳ್ಳಲ್ಲ. ಕಾರಣ ಏನಂದರೆ, ವಿಜ್ಞಾನಕ್ಕೆ 100% ಆಬ್ಜೆಕ್ಟಿವ್ ಟ್ರೂತ್ ಬೇಕು. ಆಬ್ಜೆಕ್ಟಿವ್ ಟ್ರೂತ್ ಅಂದರೆ ಎಂಥದ್ದು ಅಂದರೆ, ಆ ವ್ಯಕ್ತಿ ಈ ವ್ಯಕ್ತಿಯ ಒಳಗೆ ಬಂದು ಸೇರ್ಕೊಳ್ಳೋದನ್ನು ಅವರು ಯಾವುದಾದ್ರೂ ಉಪಕರಣದ ಮೂಲಕ ಏನು ಮಾಡಬೇಕು? ತೋರಿಸ್ಬೇಕು. ಮೊಟ್ಟ ಮೊದಲನೇದಾಗಿ ವಿಜ್ಞಾನ ಆತ್ಮವನ್ನೇ ಒಪ್ಕೊಳ್ಳಲ್ಲ, ಆತ್ಮದ ಇರುವಿಕೆಯನ್ನೇ ಒಪ್ಕೊಳ್ಳೋದಿಲ್ಲ. ಆದರೆ ಮೆಡಿಕಲ್ ಸೈನ್ಸ್ನ ಪುಸ್ತಕದಲ್ಲಿ ಸ್ಪಿರಿಟ್ ಅನ್ನೋದನ್ನು ಒಪ್ಕೊಳ್ಳದೇ ಇದ್ದರೂ ಸ್ಪಿರಿಚುವಲ್ ಹೆಲ್ತ್ ಅನ್ನೋದನ್ನು ಒಪ್ಕೋತಾರೆ. ಇತ್ತೀಚಿನ ಪುಸ್ತಕಗಳಲ್ಲಿ ಆರೋಗ್ಯದ ಹಲವು ಆಯಾಮಗಳನ್ನು ವಿವರಿಸ್ತಾ ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್, ಸೋಷಿಯಲ್ ಹೆಲ್ತ್ ಆ್ಯಂಡ್ ಸ್ಪಿರಿಚುವಲ್ ಹೆಲ್ತ್ ಅಂತಾರೆ. ಇದು 4 ಆಯಾಮಗಳು: ಭೌತಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಆರೋಗ್ಯ ಅಂತಾರೆ. ಆಧ್ಯಾತ್ಮಿಕ ಅಂದರೆ ಅದರ ಅರ್ಥ ಏನು? ಅಲ್ಲಿ ಅವರು ಆತ್ಮವನ್ನು ಒಪ್ಕೊಳ್ತಾ ಇದ್ದಾರೆ, ಆತ್ಮಕ್ಕೆ ಸಂಬಂಧಪಟ್ಟಂಥ ಒಂದು ಆರೋಗ್ಯದ ಆಯಾಮವಿದೆ ಅಂತ ಒಪ್ಕೋತಾ ಇದ್ದಾರೆ ಅಂತ ಅರ್ಥ ಆಯಿತು. ಅಂದರೆ ಮೊದಲಿನಷ್ಟು ಮೈಲಿಗೆ ಅಲ್ಲ ಈ ಸಬ್ಜೆಕ್ಟು. ಈ ಸಬ್ಜೆಕ್ಟ್ ಅಂದರೆ ಪುನರ್ಜನ್ಮ, ಮರಣ, ಮರಣಾನಂತರ ಜೀವನ, ಮರಣ ಸಾಮೀಪ್ಯ ಅನುಭವ, ಇಂಥ ವಿಷಯಗಳು ಸುಮಾರೊಂದು 100-150 ವರ್ಷಗಳ ಹಿಂದೆ ಇವುಗಳ ಸಂಶೋಧನೆ ಪ್ರಾರಂಭವಾದಾಗ ಮೇನ್ ಸ್ಟ್ರೀಮ್ನಲ್ಲಿದ್ದ ವಿಜ್ಞಾನಿಗಳು ಇವರನ್ನೆಲ್ಲ ಕಂಡು ಹಾಸ್ಯ ಮಾಡ್ತಿದ್ರು, ನಗ್ತಿದ್ರು. ಇದು ನಗೆ ಪಾಟಲಿಗೆ ಈಡಾಗುವಂತಹ ಸಬ್ಜೆಕ್ಟ್ಗಳಾಗಿದ್ದವು ಇವೆಲ್ಲ. ಆದರೆ ಇವತ್ತು ಯಾರೂ ಇದನ್ನು ನಗೆ ಪಾಟಲಿಗೆ ಈಡಾಗುವ ಸಬ್ಜೆಕ್ಟ್ ಅಂತ ಪರಿಗಣಿಸಿಲ್ಲ. ಈಗ ಎಲ್ಲರೂ ಇದನ್ನು ಗಂಭೀರವಾದ ವೈಜ್ಞಾನಿಕ ಸಂಶೋಧನೆಗಳಿಗೆ ಒಳಪಡಿಸತಕ್ಕಂತಹ ಆ ಒಂದು ಸಾಮರ್ಥ್ಯವನ್ನು ಪಡೆದಿರುವಂತಹ ವಿಷಯಗಳು, ಟಾಪಿಕ್ಗಳು ಅಂತ ಪರಿಗಣಿಸ್ತಾರೆ. ಕಾರಣ ಇದಕ್ಕೆ ಬೇಕಾದ ಸಾಕಷ್ಟು ರುಜುವಾತುಗಳು, ಸಾಕ್ಷ್ಯಗಳು, ನಿದರ್ಶನಗಳು ವಿಜ್ಞಾನಿಗಳಿಗೆ ಸಿಕ್ಕಿದೆ. ಟ್ರಡ್ಸ್ ಅವರು 30 ಇಂಥ ಕೇಸ್ಗಳನ್ನು ಕೊಟ್ಟಿದ್ದಾರೆ. ಸರಿಯಾಗಿ ಹುಡುಕಿದ್ರೆ ಸಾವಿರಾರು ಪುನರ್ಜನ್ಮಕ್ಕೆ ಸಂಬಂಧಪಟ್ಟ ಕೇಸ್ಗಳು ಸಿಕ್ಕಿವೆ, ಸಾವಿರಾರು ಸಿಕ್ಕಿದೆ. ಈಜಿಪ್ಟ್ ದೇಶದಲ್ಲಿ ಸಿಕ್ಕಿದೆ. ಈಜಿಪ್ಟ್ ಅನ್ನೋದು ಮುಸಲ್ಮಾನರ ದೇಶ. ಅಲ್ಲಿ ಈಗಿರುವಂತಹ ಜನರಲ್ಲಿ 90% ಜನರು ಮುಸಲ್ಮಾನರು ಪುನರ್ಜನ್ಮವನ್ನು ಎಂದೂ ಒಪ್ಕೊಳ್ಳೋದಿಲ್ಲ. ಅವ್ರ ಪ್ರಕಾರ ಇರೋದು ಒಂದೇ ಜನ್ಮ. ಇಲ್ಲ ಅನಂತ ಸ್ವರ್ಗಕ್ಕೆ ಹೋಗ್ತೀಯಾ, ಇಲ್ಲ ಅನಂತ ನರಕಕ್ಕೆ ಹೋಗ್ತೀಯಾ ನಿನ್ನ ಮರಣದ ನಂತರ, ಮತ್ತೆ ಹುಟ್ಟಿ ಬರೋಕ್ಕೆ ಸಾಧ್ಯ ಇಲ್ಲ. ಕ್ರೈಸ್ತ ಧರ್ಮನೂ ಒಪ್ಕೊಳ್ಳೋದಿಲ್ಲ ಪುನರ್ಜನ್ಮವನ್ನು. ಆದರೆ ಆ ಮುಸಲ್ಮಾನರು ಹೆಚ್ಚಾಗಿ ವಾಸ ಮಾಡುವಂಥ ಈಜಿಪ್ಟ್ನಲ್ಲೂ ಇಂಥ ಘಟನೆಗಳು ವರದಿಯಾಗಿದೆ. ಕ್ರೈಸ್ತರು ಹೆಚ್ಚು ವಾಸ ಮಾಡುವಂತಹ ಅಮೇರಿಕ, ಯುರೋಪ್ ಖಂಡಗಳಲ್ಲಿ ಸಹ ಹಲವಾರು ಇಂಥ ನಿದರ್ಶನಗಳು ಸಿಕ್ಕಿವೆ. ಮುಂದಿನ ಒಂದು ಅಧ್ಯಯನ ತರಗತಿಯಲ್ಲಿ ಈಜಿಪ್ಟ್ ದೇಶದಲ್ಲಿ ಒಬ್ಬ ಮುಸಲ್ಮಾನ ವ್ಯಕ್ತಿಗೆ ಸಂಬಂಧಪಟ್ಟ ಹಾಗೆ ನಡೆದಂತಹ ಪುನರ್ಜನ್ಮದ ಒಂದು ಪ್ರಸಂಗವನ್ನು ನಾನು ನಿಮ್ಮೊಡನೆ
ಹಂಚಿಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಇದುವರೆಗೂ ನಾವು 4 ಪ್ರಕರಣಗಳನ್ನು ಅಧ್ಯಯನ ಮಾಡಿದ್ದೇವೆ. ಇವತ್ತು ತೆಗೆದುಕೊಂಡ 2 ಪ್ರಕರಣಗಳು ಅಂದರೆ, ಒಂದು ಶ್ರೀಲಂಕಾದ ದಿಲುಕ್ಷಿಯ ಪ್ರಕರಣ, ಇನ್ನೊಂದು ಆಗ್ರಾದ ಹಳ್ಳಿಯ ಬಳಿ ಹುಟ್ಟಿದ ಟಿಟೂ ಸಿಂಗ್ ಅನ್ನುವಂತಹ ಒಬ್ಬ ಬಾಲಕನ ಪ್ರಕರಣ. ಈ 2 ಪ್ರಕರಣಗಳು ನಮ್ಮ ಒಂದು ಚಿಂತನಾ ಶಕ್ತಿಗೆ ಆಹಾರವಾಗಲಿ, ಇದರ ಬಗ್ಗೆ ಇನ್ನಷ್ಟು ಮತ್ತಷ್ಟು ಚಿಂತನೆಯನ್ನು ನಡೆಸೋಣ. ನಾವು ತಕ್ಷಣ ಪುನರ್ಜನ್ಮ ಇದೆ ಅಂತ ಒಪ್ಕೊಳ್ಳದೆ ಇದ್ರೂ ಪುನರ್ಜನ್ಮ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ಒಂದು ಹಂತಕ್ಕೆ ಬಂದು ನಿಲ್ಲೋಣ. ಈ ಪ್ರಕರಣಗಳು ಮುಂದೆ ತೆರೆದುಕೊಂಡ ಹಾಗೆಲ್ಲ ನಿಮ್ಮ ಅನುಭವಕ್ಕೆ ಬರುತ್ತೆ. ಒಂದು ಹಂತದಲ್ಲಿ ನಿಮ್ಮ ಮನಸ್ಸಿಗೆ ಅನ್ನಿಸಬಹುದು, ವಿಜ್ಞಾನಿಗಳು ಏನೇ ಹೇಳಲಿ, ನಮ್ಮ ಧರ್ಮ, ನಮ್ಮ ಮತ ಪ್ರತಿಪಾದಿಸುವ ಪುನರ್ಜನ್ಮ ಸಿದ್ಧಾಂತಕ್ಕೆ ಸಾಕಷ್ಟು ಶಕ್ತಿ ಇದೆ. ಪುನರ್ಜನ್ಮ ಸಿದ್ಧಾಂತವಿಲ್ಲದೆ ಇಂಥ ಯಾವ ಘಟನೆಗಳನ್ನು ನಾವು ವೈಜ್ಞಾನಿಕವಾಗಿ ವಿವರಿಸಲು ಸಾಧ್ಯವಿಲ್ಲ. ಪುನರ್ಜನ್ಮ ಇದೆ ಅಂತ ಒಪ್ಕೊಂಡ್ರೇ ವೈಜ್ಞಾನಿಕವಾಗಿ ಇವುಗಳನ್ನು ಒಪ್ಕೊಳ್ಳಿಕ್ಕೆ, ವಿವರಿಸಲಿಕ್ಕೆ ಸಾಧ್ಯವಾಗತ್ತೆ ಅನ್ನುವಂತಹ ಒಂದು ಮನಸ್ಥಿತಿ ನಮ್ಮಲ್ಲಿ ಉಂಟಾಗತ್ತೆ ಅಂತ ಹೇಳ್ತಾ ಇಂದಿನ ಈ ಒಂದು ವ್ಯಾಸಂಗವನ್ನು ಮುಕ್ತಾಯ ಮಾಡ್ತಿದ್ದೇನೆ. ನಿಮ್ಮೆಲ್ಲರ ಸಹಕಾರಕ್ಕೆ ನನ್ನ ವಂದನೆಗಳನ್ನು ಅರ್ಪಿಸುತ್ತೇನೆ.